ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತೆ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಯತಿವರೇಣ್ಯಂ ಭಾಸುರ ಯೋಗಿ ಕುಲತಿಲಕನಂ ಪಾಶಾಷ್ಟಕಂ ಕುದೀವನರರುದ್ಧರಿಪನಂ ಶೋಸುತಿಹ ಮಾನಸಜಂ ಭಜಿಪಿನಾ ಭಜಿಪಿನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ರಾಜಾದಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ರಾಜಾದಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾज की जय. साधु संत महाराज की जय. श्री गुरुदेव दत्त दत्त अवधू. ಪರಮ ಪೂಜ್ಯ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು, ಅಗಣಿತ ಮಹಿಮಾ ಮುನಿಗಳಿರ್ತಕ್ಕಂಥ ಮಹಾತಪೋಘನರು ಇರ್ತಕ್ಕಂಥ ನಿತ್ಯ ಮಂಗಲ ಮಹೋತ್ಸವ ಮೂರ್ತಿ ಆಗಿರ್ತಕ್ಕಂಥ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸದ್ಗುರುವರ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘ ದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ತತ್ಸ್ವರೂಪರು, ತತ್ವಿದ್ವಾಂಸರು, ಪರಮ ಪೂಜ್ಯರು, ಪರಮ ಆದರ ಆಗಿರ್ತಕ್ಕಂಥ ಗುರು ಸಾರ್ವಭೌಮ ಚಕ್ರವರ್ತಿ ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ 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 ಸದ್ಗುರು ದುಂಡೇಶ್ವರಪ್ಪ ಅವರ ಚಿನ್ಮಯ ಪಾದಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡವಾದ ಸಾಷ್ಟಾಂಗ ಪ್ರಣಾಮನ ಸಮರ್ಪಿಸುತ್ತಾ, ಹಾಗೆ ನಿಮ್ಮೆಲ್ಲರ ಶುದ್ಧ ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನಮಾರವನಿಸುತ್ತಾ, ಆತ್ಮೀಯರೇ, ಇವತ್ತಿನ ಶುಭ ಸಮಯದಲ್ಲಿ ಈ ಶ್ರಾವಣ ಮಾಸದ ಈ ಪರ್ವದಲ್ಲಿ ಸದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರ ದಿವ್ಯ ಚರಿತ್ರೆಯನ್ನು ಗುರುಮುಖದಿಂದ ಶ್ರವಣ ಮಾಡೋಣ. ಆದ್ಮೇಲೆ
ನಿನ್ನಿನ ದಿವಸ 7ನೇ ಅಧ್ಯಾಯವನ್ನು ನಾವು ಶ್ರವಣ ಮಾಡೀವಿ. ಇವತ್ತಿನ ದಿವಸ 8ನೇ ಅಧ್ಯಾಯವನ್ನು ಶ್ರವಣ ಮಾಡೋಣ. ಇಲ್ಲಿ ವಿಷಯ ದಿನಾಲೂ ಹೊಸದಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇದರ ಹಿಂದೆ ಅಪಾರ ಪರಿಶ್ರಮ ಕೂಡ ಆಗಿದೆ. ಯಾಕಂದರೆ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರು ಮಹಾತಪೋಘ್ನರು ಹೌದು. ಬಾಹ್ಯ ವೃತ್ತಿ ಅಂದರೆ ಹೊರಗಿನ ಈ ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ. ಆದರೂ ಭಕ್ತರು ಉದ್ಧಾರ ಆಯಿತು, ತಾವಾಯಿತು. ಹೀಗಿರುವ ಒಂದು ಸಮಯದಲ್ಲಿ ಅಪ್ಪ ಅವರ ಬಹಳಷ್ಟು ಸೇವೆಯನ್ನು ಮಾಡ್ತಕ್ಕಂಥ ಹಾಗೂ ಅವರ ಅಂತರಂಗದ ಶಿಷ್ಯರಾಗಿರ್ತಕ್ಕಂಥ, ಅಲ್ಲದೆ ಶ್ರೀಮನ್ ನಿಜಗುಣ ಶಿವಯ್ಯವರು ಹೇಳಿದಾಗೆ ನಿಜ ಶಿಷ್ಯ ಶಿರೋಮಣಿಗಳು ಅಂಥೇಳಿ ಅಲ್ಲಿ ಸಂಬೋಧನೆ ಮಾಡಿದ್ದಾರೆ. ಅಂಥ ಒಂದು ಲಾಕ್ಷಣಿಕ ಒಂದು ಸ್ಥಿತಿ ಹೊಂದಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದುಂಡೇಶ್ವರಪ್ಪ ಅವರು 40 ವರ್ಷಗಳ ಪರ್ಯಂತರವಾಗಿ ಅಲ್ಲಿ ಏನಪ್ಪ ಅಂತಂದ್ರೆ ಅವಿರತವಾಗಿ ಅಲ್ಲಿ ಅವರ ಒಂದು ಸೇವೆ ಮಾಡ್ತಾ 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 ಏನಪ್ಪ ಅಂತಂದರೆ ಅವರಿಗೆ ಗೊತ್ತಿರದ ಹಾಗೆ ವಿಷಯವನ್ನು ಸಂಗ್ರಹ ಮಾಡಿ ವಿಷಯವನ್ನು ಎಲ್ಲನೂ ಕ್ರೋಢೀಕರಿಸಿ ಒಂದು ಬೃಹತ್ ಆಕಾರವಾಗಿರ್ತಕ್ಕಂಥ ಗ್ರಂಥವನ್ನು ನಮ್ಮ ಮುಂದೆ ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಯಾಕಂದರೆ ಅವರು ಸಂಕಲ್ಪ ಮಾಡಿದರು, ನಾವೇನು ಅಪೌರ ಸೇವೆ ಮಾಡೀವಿ, ಎಲ್ಲನೂ ನೋಡೀವಿ. ಆದರೆ ಮುಂದೆ ಬರ್ತಕ್ಕಂಥ ಪೀಳಿಗೆಯಿಂದ ಪೀಳಿಗೆ ಬರ್ತಕ್ಕಂಥ ಮುಮುಕ್ಷುಗಳಿಗೆ, ಭಕ್ತರಿಗೆ ಒಂದು ಸದುಪಯೋಗ ಆಗ್ತಾಯಿದೆ. ಯಾಕಂದರೆ ಜಗದ್ಗುರು ಸಿದ್ಧಾರೂಢಪ್ಪ ಅವರ ಚರಿತ್ರೆಯನ್ನು ನಾವು ಶ್ರವಣ ಮಾಡೀವಿ. ಅದನ್ನು ಅವ್ರ ಶಿಷ್ಯರು ಸಂಗ್ರಹಿಸಿ ಒಂದು ಜಗತ್ತಿಗೆ ಮಹೋಪಕಾರ ಮಾಡಲ್ಪಟ್ಟಂಥ ಒಂದು ಚರಿತ್ರೆ. ಇದನ್ನು ನಾವ್ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಅಪ್ಪ ಅವರು ಕರುಣೆ ಉಳ್ಳವರಾಗಿ ಏನಪ್ಪ ಅಂತಂದರೆ ಸಂಗ್ರಹಿಸ್ತಾ ಬಂದಿದ್ದಾರೆ. ಈಗ ಒಂದೊಂದಾಗಿ ಹೊರಗೆ ಬರ್ತಾವೆ. ಯಾಕಂದರೆ ಅವತ್ತು ಅವರು ಸಂಗ್ರಹ ಮಾಡ್ತಿದ್ರೆ, ಅವತ್ತು ಈ ಸಂಕಲ್ಪವನ್ನು ಮಾಡ್ತಿದ್ರೆ, ತಮ್ಮಷ್ಟು ತಾವತ್ತು ಗುರುಸೇವೆ ಆಯಿತು, ತಮ್ಮ ಬ್ರಹ್ಮಾನುಸಂಧಾನ ಆಯಿತು. ಆಗಿದ್ದರೆ ಗ್ರಂಥ ನಮ್ಮ ಮುಂದೆ ಬರ್ತಾಯಿದ್ರು. ಇದೊಂದು ದೊಡ್ಡ ಉಪಕಾರ ಮಾಡ್ತಕ್ಕಂಥ ಗುರುಗಳವರಿಗೆ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದ. ಯಾಕಂದರೆ ಜಗತ್ತಿಗೆ ದಿವ್ಯ ಸಂದೇಶವನ್ನು ಕೊಡ್ತಕ್ಕಂಥ ಗ್ರಂಥದ್ದು ಮತ್ತೇನಲ್ಲಿದು. ಎಲ್ಲರ ಬದುಕನ್ನು ಹಸನು ಮಾಡಿ ಆ ಪಾರಮಾರ್ಥದತ್ತ ಬ್ರಹ್ಮದತ್ತ ಚಿತ್ತನ್ನು ಕೊಂಡೊಯ್ತಕ್ಕಂಥ ಗ್ರಂಥ ಸದ್ಗ್ರಂಥ ಇದು ಸದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರು ದಿವ್ಯ ಚರಿತ್ರೆ ಗ್ರಂಥ. ಯಾಕಂದರೆ ಇದು ಎರಡು ಮಾತಿಲ್ಲ. ಯಾಕಂದರೆ ಇಲ್ಲಿ ಇನ್ನೂ ಬರ್ತಕ್ಕಂಥ ವಿಷಯ ಭಾಳಷ್ಟು ಗ್ರಂಥ ಅದಾವ. ಅಲ್ಲಿ ಏನಪ್ಪ ಅಂತಂದ್ರೆ ಶಾಸ್ತ್ರಗಳ ಚಿಂತನೆ ಆಗೈತಿ, ಮತ್ತು ಉಪನಿಷತ್ತುಗಳ ಚಿಂತನೆ ಆಗೈತಿ, ಏನೇನು ಭಾಳಷ್ಟು ವಿಷಯ, ಭಾಳಷ್ಟು ಭಕ್ತಿ ಜನರು ಇದನ್ನೆಲ್ಲ ಅನುಭವಿಸಿರ್ತಕ್ಕಂಥದ್ದನ್ನೆಲ್ಲ ಅವ್ರವ್ರ ಊರಿಗೆ ಹೋಗಿ ಸಾಕಷ್ಟು ಸಂಗ್ರಹ ಮಾಡ್ಯಾರ. ಅಪ್ಪವ್ರ ಮುಖಾಂತರ ಸಾಕಷ್ಟು ಸಂಗ್ರಹ ಮಾಡ್ಯಾರ. ಆದರೆ ಇವತ್ತು ನಾವು ಶ್ರವಣ ಮಾಸದಲ್ಲಿ ಕೇಳಕತ್ತೀವಂದ್ರೆ ಆ ಉಭಯ ಮಹಾತ್ಮರ ಒಂದು ದಿವ್ಯ ಕರುಣೆ, ಮತ್ತೆ ಎರಡು ಮಾತಿಲ್ಲ. ಅಂಥ ಗುರುಗಳ ಅನುಗ್ರಹ ಅದು ಮಹಾತ್ಮರ ಒಂದು ಮಸ್ತಕದಲ್ಲಿ ತುಂಬಿ ಎಲ್ಲ ತುಂಬಿಕೊಂಡಾರ. ಅದನ್ನು ಏನಪ್ಪ ಅಂತಂದ್ರೆ ಒಂದೊಂದು ಈ
ಪುಸ್ತಕವನ್ನು ಗ್ರಂಥ ಪುಷ್ಪವನ್ನು ನಮಗೆ ಕೃತಿ ರತ್ನ ಶ್ರೇಣಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ವಿಷಯ ಬರ್ತಾ ಇದೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ಅಂತೇಳಿ ಪ್ರಮಾಣ ಬರ್ತಾ ಇದೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರು ಇದ್ದಾರೆ, ಆ ಕೃಷ್ಣಂ ಒಂದೇ ಜಗದ್ಗುರು ಅಂತಕ್ಕಂಥ ಅವರಿಗೆ ಒಂದು ಬಿರುದಿದೆ. ಹಾಗೆ ಸರ್ವ ಉಪನಿಷತ್ತು ಗಾವು, ಸರ್ವ ಉಪನಿಷತ್ತುಗಳೆಂಬ ಜ್ಞಾನೋಪನಿಷತ್ತುಗಳೆಂಬ ಆಕಳುಗಳು, ಹಸುಗಳು, ಅವುಗಳನ್ನು ಆ ಯಾವ ರೀತಿಯ ಹಾಲನ್ನು ಕರೆದು ಅದನ್ನು ತೃಪ್ತಿ ಪಡಿತಾರೆಯೋ ಹಾಗೆ ಇಲ್ಲಿ ಯಾವಪ್ಪ ಅಂತಂದ್ರೆ ಆಕಳುಗಳು, ಉಪನಿಷತ್ತುಗಳ ಆಕಳು, ಸರ್ವೋಪನಿಷದೋ ಗಾವು ದೋಗ್ಧ ಗೋಪಾಲಂದನ ಹಾಲನ್ನು, ಆ ಹಾಲನ್ನು ಗೋಪಾಲಂದ್ರನ ಕೃಷ್ಣ ಪರಮಾತ್ಮ ತಿಂತಾ ಇದ್ದಾರೆ. ಯಾರಿಗೆ? ಈ ಉಪನಿಷತ್ತುಗಳ ರಸಧಾರೆಯನ್ನು, ಉಪನಿಷತ್ತುಗಳ ಜ್ಞಾನಾಮೃತ ರಸಧಾರೆಯನ್ನು ಯಾರಿಗೆ ಹಿಡ್ತಾ ಇದ್ದಾರೆ ಅಂದ್ರೆ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ. ಪಾರ್ಥೋ ಅಂದರೆ ಪಾರ್ಥನಿಗೆ ಆ ಉಪನಿಷತ್ತುಗಳೆಂಬ ಕ್ಷೀರಧಾರೆಯನ್ನು ಅವನ ಮನಕುಂಭಕ್ಕೆ ಹಿಂಡಿ ಏನಪ್ಪ ಅಂತಂದ್ರೆ ಅವನ ತೃಪ್ತಿಪಡಿಸಿದ್ದಾರೆ. ಹಾಗೆ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಎಲ್ಲ ಲೀಲೆಗಳೆಂಬ ಆ ಕ್ಷೀರಧಾರೆಯನ್ನು, ಹನಿಗಳನ್ನು, ಅಮೃತ ಹನಿಗಳನ್ನು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಏನು ಸ್ಥಿತಿ ಇದೆಯೋ, ಅವರ ಒಂದು ಅಮೃತವಾಣಿ ಇದೆಯೋ, ಅದನ್ನು ನಮ್ಮೆಲ್ಲರಿಗೆ ಈ ಎಲ್ಲ ಲೀಲೆಗಳ ರಸಧಾರಿಯನ್ನು, ಅಮೃತ ರಸಧಾರಿಯನ್ನು ಪರಮ ಪೂಜ್ಯ ದುಂಡೇಶ್ವರಪ್ಪ ನಮ್ಮೆಲ್ಲ ಹಿಂಡಿ ನಮಗೆ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಕೇಳ್ತಾ ಇದ್ದೀವಿ, ನಾವು ಭಾಳಷ್ಟು ಕೇಳ್ತಾ ಇದ್ದೀವಿ, ಇವೆಲ್ಲ ಹೊಸದೇ. ಆದ್ದರಿಂದ ಅಲ್ಲಿ ಅವರಿಗೆ 60,000 ಮಕ್ಕಳಿದ್ರು ಅಂತ ಹೇಳ್ತಾರೆ. ಯಾರಿಗೆ? ಶ್ರೀಕೃಷ್ಣ ಪರಮಾತ್ಮನಿಗೆ. ಅಲ್ಲಿ ಒಂದು ವಿಷಯ ಬರ್ತಾ ಇದೆ, ಆತ್ಮಜನಾದರೂ ಉಸಿರಿದ್ರು ಅಂತ ಹೇಳ್ತಾರೆ. ಹೊಟ್ಟೆಲ್ಲಿ ಹುಟ್ಟಿದ ಮಗುದ್ರ ಅದನ್ನಿಸಿತ್ತು, ಅದು ಹೇಳಬಾರತ್ತ, ಮತ್ತು ಹೇಳಬೇಕತ್ತ, ಕೇಳಿದಾಗಲೇ ಹೇಳಬಾರ್ದತ್ತ, ಕೇಳಿದಾಗಲೇ ಹೇಳಬೇಕತ್ತ. ಅಧಿಕಾರಿ ಇರ್ದಿತ್ತಂದ್ರೆ ಅವ್ರು ಕೇಳಿದಾಗ ಹೇಳಬಾರತ್ತ. ಸುಮ್ಮನೆ ಕಾಟಾಚಾರ ಕೇಳ್ತಿರ್ತಾರೆ. ಅಧಿಕಾರಿ ಇದ್ರಂದ್ರೆ ಅವ್ರು ಕೇಳಿದ್ರೆ ಹೇಳಬೇಕತ್ತ. ಹಾಗೆ ಅವರಿಗೆ 60,000 ಮಕ್ಕಳಿದ್ರು, ಮತ್ತು ಎಷ್ಟೋ ರಾಣಿಗಳಿದ್ರು ಅಂತ ಹೇಳ್ತಾರೆ. ಹಾಗೆಲ್ಲ ಇದ್ರೂ ಸಹಿತ ಅವರಿಗೆಲ್ಲ ಈ ಯಾವ ಅಧ್ಯಾತ್ಮ ಭಗವದ್ಗೀತೆ ಅಂತಕ್ಕಂಥ ಯಾವ ಅದರ ಗೀತೆಯನ್ನು ಅವ್ರಿಗೆ ಕೊಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದ್ದಿಲ್ಲ. ಕೇವಲ ಅರ್ಜುನ ಮಾತ್ರವಾಗಿ ಗುರಿ ಇಟ್ಕೊಂಡು ಅರ್ಜುನ ಇದಕ್ಕೆ ಸಾಮರ್ಥ್ಯ ಇದ್ದಾನೆ, ಅರ್ಜುನ ಇದಕ್ಕೆ ಅರ್ಹ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಮುದ್ದಾಮ ಏನಪ್ಪ ಅಂತಂದ್ರೆ ಯುದ್ಧದ ರಣರಂಗದಲ್ಲಿ ಅಲ್ಲಿ ಏನಪ್ಪ ಅಂತಂದ್ರೆ ಗದ್ದಲದ ಸಮಯದಲ್ಲಿ ಅಂಥ ಅಧ್ಯಾತ್ಮದ ಭಗವದ್ಗೀತೆಯ ಸಾರವನ್ನು ಅವರಿಗೆ ನೀಡಿ ಅವರಿಗೆ ತೃಪ್ತಿಪಡಿಸಿದ್ದಾರೆ. ಈಗಲೂ ಭಗವದ್ಗೀತೆ ಗ್ರಂಥ ಜಗತ್ತು ಮಾನ್ಯವಾಗಿದೆ. ಅದರಂತೆ ಏನಪ್ಪ ಅಂತಂದ್ರೆ ಒಬ್ಬ ಸಿಕ್ಕ ಅರ್ಜುನ, ಅಲ್ಲೇ ಧರ್ಮರಾಜ ಇದ್ದ, ಭೀಮ, ನಕುಲ, ಸಹದೇವ, ಇನ್ನೂ ಯಾರು ಇದ್ರು. ಅವ್ರಿಗೆ ಹೇಳುವಾಯ್ತಲ್ಲ, ಹೇಳಲ್ಲ. ಯಾಕೆ ಹೇಳಲ್ಲ? ಅದನ್ನು ಅರಗಿಸೋ ಸಾಮರ್ಥ್ಯ ಅವ್ರಿಗೆ ಇದ್ದಿಲ್ಲ. ಧರ್ಮವಂತರು ಹೌದು, ಹಾರೆ ಮುಂದೆ ಭೀಮನು ಧರ್ಮವಂತ ಅವನು. ಯಾಕಂದ್ರೆ ಧರ್ಮ ಯುದ್ಧ ಮಾಡಲ್ಲ ಅವ್ರು ಮತ್ತು ನಕುಲ, ಸಹದೇವ ಎಲ್ಲ ಒಳ್ಳೆಯ ವ್ಯಕ್ತಿಗಳು. ಆದರೆ ಆ ಮಟ್ಟಕ್ಕೆ ಬರ್ಬೇಕಲ್ರಿ. ಅದಕ್ಕೇನಪ್ಪ ಅಂತಂದ್ರೆ ನಮ್ಮಲ್ಲಿ ನಮ್ಮ ಒಂದು ಸದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರ ಅನೇಕ ಶಿಷ್ಯರಿದ್ದರು. ನಾವು ನೋಡೋಕ್ಕಾಗಿ 1000 ಜನ ಇದ್ದರು ಶಿಷ್ಯರು ಇದ್ದರೂ ಸಹಿತ
ಅಲ್ಲಿ ಯಾವ ರೀತಿ ಅರ್ಜುನ ಆಯ್ಕೆ ಮಾಡಿದ್ರು ಅಲ್ಲಿ ಇದನ್ನು ಆ ಒಂದು ವಿಷಯ ಹೇಳಕ್ಕೆ. ಅದರಂತೆ ತಮ್ಮ ಪರಮ ಪೂಜ್ಯ ಸದ್ಗುರು ದುಂಡೇಶ್ವರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ರು ಅಂದರೆ ಸಂತೋಷ. ಇದು ಯಥಾಸ್ಥಿತಿ ಅದು. ಆದರೆ ಸಾಕಷ್ಟು ಅಧ್ಯಾತ್ಮ ನಾವು ಅಪ್ಪವ್ರ ಮುಖಾಂತರ ಶ್ರವಣ ಮಾಡೀವಿ. ಇಲ್ಲಿ ಬಂದಾಗ ಶಾಸ್ತ್ರ ಹೇಳ್ತಾರೆ ಅಪ್ಪವ್ರು. ಹಾಂ ರೀ ಸಣ್ಣವಿದ್ದೀವಿ, ಚಿಕ್ಕವಿದ್ದೀವಿ. ಆದರೆ ಆ ಮೂಲ ಆಗ್ರಹವಾಗಿ ಸಂತೋಷದಿಂದ ನಿಲುದಾಡಿ ಇವ್ರಿಗೆ ಹೇಳ್ಬೇಕಾದ್ರೆ, ಯಾಕಂದರೆ ಶಿವದ ಹಾಲು ಯಾವ ಮಣ್ಣಿನ ಪಾತ್ರೆ ನಿಲ್ಲೋದಿಲ್ಲ. ಶಿವದ ಹಾಲು ಭಾಳ ಗಟ್ಟಿರ್ತಾವೆ, ಭಾಳ ತಾಕತ್ತಿರ್ತಾವೆ, ಶಕ್ತಿನ ಕೊಡ್ತಾವೆ. ಅದು ಒಡ್ಕೊಂಡು ಹೋಗ್ತೈತಿ. ಉಕ್ಕಿನ ಪಾತ್ರೆ ಹಾಕಿ ಸಹಿತ ಶಿವದ ಹಾಲು ಹರಿದ್ಕೊಂಡು ಹೋಗ್ತೈತಿ, ಒಡ್ಕೊಂಡು ಹೋಗ್ತೈತಿ ಬೇಯಿಸ್ಕೊಂಡ. ಮುಂದೆ ಯಾವ ಇನ್ನೂ ಅನೇಕ ಪಾತ್ರೆಯಲ್ಲಿ ಹಾಕಿದಾದ್ರೆ ಹಾಲು ಇಟ್ಟಿದಾದ್ರೆ ಆಗಿದ್ದಾಗ ಹರ್ಕೊಂಡು ಹೋಗ್ತೈತಿ ಒಡ್ಕೊಂಡ. ಆದರೆ ಬಂಗಾರದ ಪಾತ್ರೆಯಲ್ಲಿ ಶಿವದ ಹಾಲು ನಿಲ್ತಾವೆ. ಅದನ್ನು ಶಿವದ ಹಾಲನ್ನ ಕರೆದರೆ ಅದ್ರ ಹಾಲು ನಿಲ್ತಾವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹೃದಯ ಪರಿಪಕ್ವತೆಯಿಂದ ಕೂಡಿದಾದರೆ ಈ ಅಧ್ಯಾತ್ಮ ಅಮೃತ ನಿಲ್ತಾ ಇದೆ. ಹೃದಯ ಪರಿಪಕ್ವ ಇಲ್ಲದೆ ಹೋದರೆ ಅದು ಅಧ್ಯಾತ್ಮ ನಿಲ್ಲದ. ಹಾಗೆ ಅಂಥ ಒಂದು ಶುದ್ಧ ಪರಿಶುದ್ಧವಾಗಿರ್ತಕ್ಕಂಥ ಬಂಗಾರ ಸದೃಶ್ಯದಂತೆ ಅಪ್ಪರ ಹೃದಯ ಹಾಗಿತ್ತು, ಅವ್ರಿಗೆ ನಿಂತಿರ್ತಾರೆ. ಹರಿದು ಎಲ್ಲಿ ಹೋಗಿಲ್ಲ ಅದು. ಹರಿದು ನಮ್ಮೆಲ್ಲ ಕುಂಭಗಳಿಗೆ ಬಂತಲ್ಲ, ನಮ್ಮ ಮನಸ್ಸಿಗೆ ಬಂತಲ್ಲ, ನಮ್ಮೆಲ್ಲರಿಗೂ ಉದ್ಧಾರ ಮಾಡೋಕ್ಕೆ ಈ ಮುಖಾಂತರ ಹರಿದು ಬರ್ತಾ ಇದೆ ಆ ಜ್ಞಾನಾಮೃತ. ಅಂಥ ಒಂದು ಪೂಜ್ಯರ ಸಮಾಗಮನ ಮಾಡ್ತಾಯಿದ್ದೀವಿ, ಒಡನಾಟ ಮಾಡ್ತಾಯಿದ್ದೀವಿ, ಅವರ ನೆರಳು ಓಡಾಡ್ತಾ ಇದ್ದೀವಿ. ಈಗ ಇಲ್ಲಿ ಏನಪ್ಪ ಅಂತಂದ್ರೆ ಈಗ ಇವತ್ತಿನ ವಿಷಯದಲ್ಲಿ ನರಿ, ಮೊಲ ಹಾಗೂ ನಾಯಿಗಳು, ಮುಂದೆ ಜಿಂಕೆ, ಗಂಡು ಜಿಂಕೆ, ಮುಂದೆ ರುವಿ, ಈ ಎಲ್ಲ ಪ್ರಾಣಿಗಳು ಗುರು ಹತ್ತಿರ ಬರ್ತಾಯಿದ್ವು ಅಂತಂದರೆ ಆಗಾಗ ಬರ್ತಿದ್ವು ಅಂತ. ಅವೆಲ್ಲ ಉತ್ತತ್ತಿ, ಕಾರಿಕ, ಏನೇನು ಕೊಬ್ಬರಿ ಹಿಂಗೆಲ್ಲ ಹಾಕ್ತಿದ್ದಂತ ದೊಡ್ಡಪ್ಪರು ಸಿಂಧೂರು ಮಠದಲ್ಲಿ, ಯಾವ ಬೆಲ್ಲು ಮಠದಲ್ಲಿ, ಒಂದು ಆ ಕಬರಿ ಮಠದಲ್ಲಿ ಅಲ್ಲಿರುವಾಗ ಅವೆಲ್ಲ ಸಂತೋಷಪಟ್ಟು ಹೋಗಿರುತ್ತೆ. ಆ ವಿಷಯ ಬರ್ತಾಯಿದೆ. ಇಲ್ಲಿ ಶ್ರೀಮನ್ ನಿಜಗುಣ ಶಿವಗಳು ಒಂದು ಶಿವಕಾನುಸ್ರದ ಒಂದು ಪದ್ಯದಲ್ಲಿ ಹೇಳ್ತಾರೆ, ಸಕಲ ಚರಾಚರ ಜೀವರ ಆಧಾರನೇ ಶಂಭುಲಿಂಗ ಅಂತೇಳಿ ಒಂದು ವಿಷಯ ಬರ್ತಾಯಿದೆ. ಇದು ಪರಮ ಪಾವನ ಪಂಚಮುಖ ದಯಾಸಿಂಧುವೇ ಶಂಭುಲಿಂಗ, ವರದ ವಾಸವನತ ಲೋಕೈಕ ಬಂಧುವೇ ಶಂಭುಲಿಂಗ ಅಂತ ಒಂದು ಪದ ಬರ್ತಾಯಿದೆ. ಲೋಕೈಕ ಬಂಧು, ಎಲ್ಲರಿಗೂ ಬಂಧು ಆಗಿರ್ತಕ್ಕಂಥ, ಕರುಣಾಸಿಂಧು ಆಗಿರ್ತಕ್ಕಂಥ ಸ್ಥಿತಿ ಅದು ಶಂಭುಲಿಂಗ ಸ್ಥಿತಿ ಅಂತ ಅವ್ರು ಹೇಳ್ಯಾರ. ಅದರಂತೆ ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಪ್ರಾಣಿವರ್ಗಕ್ಕೂ ಅಪ್ಪವರು ಸಂಬಂಧಿದ್ರು ಅಂತಕ್ಕಂಥ ವಿಷಯ ಬರ್ತಾಯಿದೆ. ಅಲ್ಲಿ ಇನ್ನೊಂದು ವಿಷಯ ಬರ್ತಾಯಿದೆ. ಯಾವ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಸಕಲ ಚರಾಚರ ಸನ್ಮಿತ್ರ ಅಂತೇಳಿ ಭಗವದ್ಗೀತೆಯಲ್ಲಿ ಒಂದು ವಿಷಯ ಹೇಳ್ಯಾರ. ಅವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ಸಕಲ ಚರಾಚರ ಎಲ್ಲ ಬಂತು ಅಂದ್ರೆ ಚರ ಅಂದರೆ ಚರಿಸೋದು. ನಾವೆಲ್ಲ ದಿನಾಲು ತಿರುಗಾಡ್ತೀವಿ, ಕೆಲಸ ಮಾಡ್ತೀವಿ, ಓಡಾಡ್ತೀವಿ, ಬೇರೊಂದು ಊರಿಗೆ ಹೋಗ್ತಾಯಿದ್ದೀವಿ, ಬರ್ತಾಯಿದ್ದೀವಿ, ಎಲ್ಲ ಮಕ್ಕಳು ಆಡ್ತಾವೆ, ಇದೆಲ್ಲ ಪ್ರಾಣಿಗಳು ತಿರುಗಾಡ್ತಾವೆ. ಇದು ಚಲಿಸೋದು. ಅಚರ ಅಂದರೆ ಈ ಕಲ್ಲ, ಕಟ್ಟಿಗೆ, ಮಣ್ಣು ಇವೆಲ್ಲ ಅಚರ. ಅದಕ್ಕೆ ಎಲ್ಲದರಲ್ಲಿ ಏನಪ್ಪ ಅಂತಂದ್ರೆ ಅನುಸೂತವಾಗಿ ತುಂಬಿರ್ತಕ್ಕಂಥ ಪರಬ್ರಹ್ಮ ಸ್ಥಿತಿ, ಅದು ಸಚ್ಚಿದಾನಂದ ಸ್ಥಿತಿ. ಅದಕ್ಕೆ ಸಕಲ ಚರಾಚರ ಸನ್ಮಿತ್ರ ಅಂತ ಹೇಳ್ತಾರೆ ಎಲ್ಲದರಲ್ಲಿ. ಅದಕ್ಕೆ ಅನುರೇನು ತೃಣಕಾಷ್ಟ ಪರಿಪೂರ್ಣ ಅಂತ ಹೇಳ್ತಾರೆ. ಅನುರೇನು ಅಂದರೆ ಅನು ಇರ್ತಾವೆ ನೋಡ್ರಿ. ಅನುರೇನು ಹೆಂಗೆ ರೀ, ಈಗ
ಈಗ ಕಡಿಮೆ ಐತಿ. ಹಳಿ ಮನೆ ಇದ್ದಲ್ಲ ಅದ್ರೇನಪ್ಪ ಅಂತ ಸೂರ್ಯನ ಕಿರಣ ಬೆಳಕಿನ ಮುಖಾಂತರ ಬೀಳ್ತಿತ್ತು. ಹಾಗೆ ನೋಡಿದ್ರೆ ಆ ಕಣಗಳು ಕಾಣೋದಿಲ್ಲ. ಆ ಸೂರ್ಯನ ಒಂದು ಛಾಯೆ ಏನು ಆ ನೇಶ್ವರ ಬಂದಿತ್ತಂದ್ರೆ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಅತಿ ಸೂಕ್ಷ್ಮ ಎಲ್ಲ ಕಣಗಳು ಕಾಣ್ತಾವೆ. ಹೌದಲ್ಲ, ಮುಚ್ಚಿರೇನು ಕಾಣತ್ತವ. ಹಾಗೆ ಅವನೂರೇನು ಎಲ್ಲದರಲ್ಲಿ ತುಂಬಿಕೊಂಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ತೃಣ ಅಂದ್ರೆ ಏನು ರೀ? ಹುಲ್ಲು. ಇದು ಸಂಸ್ಕೃತ ಶಬ್ದ. ತೃಣ ಅಂದ್ರೆ ಏನು ರೀ? ಹುಲ್ಲು. ಅಲ್ಲಿ ಕೂಡ ಇದ್ದಾರೆ ಪರಮಾತ್ಮ ಪರಬ್ರಹ್ಮ. ಕಾಷ್ಟ ಅಂದ್ರೆ ಏನು ರೀ? ಕಟ್ಟಿಗೆ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣವಾಗಿರ್ತಕ್ಕಂಥ ಏನು ಬ್ರಹ್ಮ ಇದೆಯೋ ಆ ಬ್ರಹ್ಮವೇ ನೀನಿದ್ದೀ ಕಂದ ಅಂತ ಹೇಳುವುದ ಶಾಸ್ತ್ರ. ಅದುವೇ ತತ್ವಮಸಿ. ತತ್ವಮಸಿ ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಅಂಥ ಯಾವ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸಿಗೋಸ್ಕರವಾಗಿ ಮಹಾತ್ಮರ ಅವತಾರವಿರ್ತದೆ. ಅದರಿಂದ ಇಲ್ಲಿ ನೋಡು ನೋಡು ನೀನೇ ಪರವೆಂದು ತತ್ವಗೂಢದ ವಿಲಕ್ಷಣನಾಗಿ ನಿಂದು ನೋಡು ಅಂತೇಳಿ ಸ್ವಲ್ಪ ಶಾಸ್ತ್ರಕ್ಕೆ ಹೋಗಿ ಅಡ್ಮಿಷನ್ ಮಾತಾಡಂತ ಸೇರ್ತಿ ಬರೋಣ. ಇಲ್ಲಿ ನೋಡು ನೋಡು ಎರಡು ಸಲ ಯಾರಿಲ್ಲಿ ದ್ವಿರಿಕ್ತಿ ದೋಷ ಬರ್ತಾಯಿದ್ದಿಲ್ಲ ಅಂತ ಅನ್ಬೋದು. ಎರಡು ಸಲ ಆಗಾಗಿಲ್ಲ. ಯಾಕಂದ್ರೆ ಒತ್ತು ಹೇಳೋದು ನೋಡು ನೋಡು ನೀನೇ ಪರವೆಂದು. ಇದು ತತ್ವಮಸಿ ಮಹಾವಾಕ್ಯ ನಿದರ್ಶನ ವಾಕ್ಯದ. ನೀನೇ ಅಂತೇಳಿ ಬೇರೆ ಅಲ್ಲ. ಹಾಗೆ ಇಲ್ಲಿ ಹಾಗಾದ್ರೆ ಹೇಗೆ ಅಂದರೆ ನೋಡು ನೋಡು ನೀನೇ ಪರವೆಂದು ಅಂದರೆ ಪರಬ್ರಹ್ಮವೆಂದು. ಹಾಗೆ ಮತ್ತೊಮ್ಮೆ ಹೆಂಗೆ ನೋಡು, ಹೀಗೆ ನೋಡು. ಮುಂದೆ ತತ್ವಗೂಢದ ವಿಲಕ್ಷಣನಾಗಿ ನಿಂದು ನೋಡು. ಯಾವ ಪಂಚ ಮಹಾ ಯಾವ ಭೌತಿಕ ದೇಹವನ್ನು ಒಮ್ಮೆ ಇದರಿಟ್ಟು ನೋಡು. ಒಮ್ಮೆ ಇದನ್ನು ಒಂದು ನೇತ್ಯಾತ್ಮಕ ದೃಷ್ಟಿಯಿಂದ ನೋಡು. ಇದು ಇಲ್ಲದೆ ನೋಡು. ಆವಾಗ ಎಲ್ಲವೂ ಏನಪ್ಪ ಅಂತಂದ್ರೆ ಅರಿವೆ ಅಂತ ಯಾರ. ಅದರಿಂದ ಅಂಥ ಅರಿವು ಸ್ವರೂಪ ನೀನಿದೆ ಅಂತ ಹೇಳೋದ ಶಾಸ್ತ್ರ. ಅದುವೇ ಉಪನಿಷತ್ ಮಹಾವಾಕ್ಯ. ಅದುವೇ ವೇದಾಂತ. ಇಲ್ಲಿ ಮನುಷ್ಯರಿಗಷ್ಟೇ ಏನಪ್ಪ ಅಂತಂದ್ರೆ ಮಹಾತ್ಮರು ಸೀಮಿತ ಇರೋದಿಲ್ಲ. ಒಂದು ಹಣ್ಣು ಐತೆ ಅನ್ನೋ ಗಿಡದಲ್ಲಿ ಒಂದು ಮಾವಿನ ಹಣ್ಣು ಪಕ್ವ ಒಂದು ಬಂಗಾರ ವರ್ಣದ ಒಂದು ಮಾವಿನ ಹಣ್ಣು ಇರ್ತಾರೆ. ಸಿಹಿ ಆಗಿರ್ತಕ್ಕಂಥ ಅದು ಪಕ್ವ ಭರಿತ ರಸದಿಂದ ತುಂಬಲ್ಪಟ್ಟಂಥ ಮಾವಿನ ಹಣ್ಣು ಇತ್ತಂದ್ರೆ ಅದನ್ನು ಯಾರಿಗೆ ಬೇಕಲ್ಲಿ ಹೇಳಿರೋದು? ಇರುವಿನೂ ಹೊಕ್ಕಾವು. ಇರುವಿ ಅದನ್ನು ಅಲ್ಲಿ ನೋಡಂಗಿಲ್ಲ. ಇರುವಿ ಸಣ್ಣ ಇರುವಿ ಬೇರೆ ಕಚೇರಿ ಮಾಡ್ತೀವಿ. ಬೇರೆ ಕಚೇರಿ ನೋಡಿ ಯಾವ ಟೊಂಗೆಯಲ್ಲಿ ಐತೆ ಅನ್ನೋದನ್ನು 10 ಲಕ್ಷ ಕೊಟ್ಟು ಅಲ್ಲಿಗೆ ಹೋಗಿ ಆ ರಸವನ್ನು ಆಸ್ವಾದನೆ ಮಾಡ್ತಾಯಿದೆ. ಅದಂತೆ ಪಕ್ಷಿಗಳು ಅವು ತಿಂತಾವು, ಗಿಡಗಳು ತಿಂತಾವು, ಬೇರೆ ಬೇರೆ ಕೋಗಿಲು ತಿಂತಾವು. ಹಣ್ಣು ಇರೋದು ಒಂದೈತೆ, ಅದು ಎಲ್ಲನೂ ಅದು ಸೇವಿಸ್ತಲ್ರಿ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಮಹಾತ್ಮರು ಎಲ್ಲ ವರ್ಗಕ್ಕೂ ಪಕ್ಷಿಗಳು ಬರಲಿ, ಪ್ರಾಣಿಗಳು ಬರಲಿ, ಮನುಷ್ಯರು ಬರಲಿ, ಮಕ್ಕಳು ಬರಲಿ, ವೃದ್ಧರು ಬರಲಿ, ಯುವಕರು ಬರಲಿ, ಯಾರೇ ಬರಲಿ, ಕಲ್ಲು ಮಣ್ಣು ಯಾವ ಇರಲಿ, ಎಲ್ಲಕ್ಕೂ ಆಶ್ರಯ ಸ್ಥಿತಿಯಾದ ಮಹಾತ್ಮರ. ಅದಕ್ಕೆ ಅವರಿಗೆ ಮಹಾತ್ಮರು ಅಂತಾರೆ, ನಮಗೆ ಆತ್ಮರು ಅಂತಾರೆ. ಅವೆಲ್ಲ ಯಾಕೆ ಪ್ರೇಮಿ ಮಾಡ್ತಾವಂದ್ರೆ ಅವ್ರ ಮಾತು ಯಾಕೆ ಹೇಳ್ತಾವಂದ್ರೆ ಇದಕ್ಕೆ ಉದಾಹರಣೆ ಮತ್ತು ನಿಮಗೆ ಕೊಟ್ಟ ಮುಂದೆ ವಿಷಯಕ್ಕೂ ಒಂದು ಸಲ ಏನಾಯ್ತಪ್ಪ ಅಂತ ಈಗಾಗಲೇ ಒಂದು ಕಾರ್ಯಕ್ರಮದಲ್ಲಿ ಸಪ್ತಾಹದಲ್ಲಿ ಹೇಳಿವಿ, ಮತ್ತೆ ಹೇಳ್ತಾ ಇದ್ವಿ. ಸಂದರ್ಭ ಬಂದಿದೆ. ಒಂದು ಸಲ ಏನಾಯ್ತಂದ್ರೆ ಮುಂದೊಂದು ಇಲ್ಲೊಂದು ಆವಾಗ ಬೋರೆ ಹಣ್ಣಿನ ಗಿಡ ಇತ್ತು. ಒಂದು ಅಲ್ಲಿ ಸ್ಮಶಾನ ಆ ಕಡೆ ದಾಂಡಿಗಿತ್ತು. ಭಾಳ ಮಂದಿ ನೋಡ್ಯಾರಾಗಲ್ಲ, ಈಗ ಕಾಣೋಲ್ಲ. ಆ ಒಂದು ಬೋರೆ ಹಣ್ಣಲ್ಲಿ ಪಕ್ಷಿಗಳು ಒಂದು ಗೂಡನ್ನು ಹಾಕಿ ತತ್ತಿ ಹಾಕಿರ್ತಾವ. ತತ್ತಿ ಹೊಡೆದು ಎಳೆ ಮರಿಗಳು ಹಿಂಗೆಲ್ಲ ಮಾಡ್ತಿದ್ವು. 4-5 ಗುಬ್ಬಿ ಮರಿಯಿದ್ವು. ಯಾರೂ ಬರಬಾರ್ದು, ಯಾರಿಂದಲೂ ಭಯೋತ್ಪನ್ನಾಗಬಾರ್ದು, ನನ್ನ ಮರಿಗಳನ್ನು ನನ್ನ ಕಂದಗಳನ್ನು ಯಾರು ತಿನ್ನಬಾರ್ದು ಅಂತ ತಿಳ್ಕೊಂಡು ಅದು ಅತಿ ಆ ಮುಳ್ಳಿನ ಒಂದು ಇದರಲ್ಲಿ ಅತಿ ಅಂತರ ಮೇಲೆ ಹಾಕಿರ್ತಾರೆ ಎಲ್ಲ ಗೂಡ. ಎಳೆ ಮಕ್ಕಳು ಎಲ್ಲ ಈ ತತ್ತಿಯನ್ನು ಹೊಡೆದುಕೊಂಡು ಆರಾಮವಾಗಿ ನೆಲಾಡ್ತಾವೆ, ಜಗತ್ತನ್ನು ನೋಡ್ತಾವೆ. ಹಾಗೆ ಒಂದು ಸಲ ಏನಾಯ್ತಂದ್ರೆ ಈ ವಾಲ್ಮೀಕಿ ಗುರುಗಳ ಸಮಾಜದ ಒಂದು ತಾಯಂದಿರು ಅವು ಒಂದು ಗುಂಪು ಕಟ್ಟಿ ಕಸಕ್ಕೆ ಹೋಗ್ತಾರೆ. ಕಸಕ್ಕೆ ಮುಂದೆ ಅದರಂತೆ ಯಾವ ಇಲ್ಲಿ
ಇನ್ನೂ ಅನೇಕ ಒಂದು 4 ಮಂದಿ ಕೂಡಿ ಹೋಗ್ತಿದ್ರು. ಬಹುಶಃ ಇವರಿದ್ರು ಹಲಿಗೆ ಗಂಗಪ್ಪ ಅಂತಿದ್ರಲ್ಲ, ಅವರ ಕುಟುಂಬ ಹೌಸವ್ವ ಅವರು ಎಲ್ಲ ಕೂಡ ಹೋಗ್ತಿದ್ರು. ಹೌಸಮ್ಮ ನಾ ಹೊರಗೆ ನಿಂತೀನಿ, ಅಪ್ಪವರು ಸ್ನಾನಕ್ಕೆ, ನಮ್ಮ ಅಪ್ಪವರು ಸ್ನಾನಕ್ಕೆ ಇಳಿದಿದ್ರು. ಆಮೇಲೆ ಬಾಗಿಲು ಬಂದಿತ್ತು, ನಾ ಹೊರಗಿದ್ದೆ. ಮುಂದೆ ಆ ತಾಯಿಯವರು ಹೌಸಮ್ಮ ಅವರು ಹುಡ್ಕೊತ ಬಂದರು. ನಮ್ಮ ಕರೆದ ಅಲ್ಲಿ ಹಾವ ಕರಿ ನಾರು ಹಾವ ಹೊಂಟತ್ರಿ, ಮತ್ತು ಗುಬ್ಬಿಗಳು ಚಿವಾಡ್ಸೈತವ್ರಿ, ಅದು ಹೆಂಗೆ ಮಾಡಿದ್ರಿ ಅಂತ ಪಾಪ ಅವ್ರ ಹುಡ್ಕೊತ ಬಂದರು. ಅವ್ನು ಹೆಣ್ಮಕ್ಳು ಎಲ್ಲ ನೋಡಿ ಅವರು ಎಲ್ಲ ದೂರಿಸಿದ್ರು. ಮುಂದೆ ಬುತ್ತಿ ಗಂಟ ದೂರ ಇಟ್ಟು ನಿಂತರು, ಅವ್ವ ಅಂತ ನೋಡ್ಕೊಂಡು ನಿಂತರು. ಮುಂದೆ ಅಪ್ಪ ಅವರು ಒಳಗೆ ಸ್ನಾನಕ್ಕಿದ್ರು. ಇನ್ನೇನು ಮುಖ ಪ್ರಕ್ಷಾಳನೆ ಮಾಡಿಕೊಂಡು ಸ್ನಾನ ಮೇಲೆ ನೀರು ಹಾಕೋಬೇಕು ಅಂತೇಳಿ ಅನ್ನುವಷ್ಟರೊಳಗೆ ನನಗೂ ನೋಡಿ ಕರ್ಕರ್ ಬತ್ತು. ಇನ್ನೂ ಒಂದು ಸ್ವಲ್ಪ ಅಟ್ಟಾಯ್ತು ಹೋಗಿ ತಿನ್ಬೇಕು ಅನ್ನೋಷ್ಟ್ರಾಗ. ಮುಂದೆ ಅಪ್ಪವ್ರ ಅಂತ ಕರೆದ ಬಾಗಿಲ ಯಾಕೆ ಅಂತಂದರು. ಅಲ್ಲಿ ಹಿಂಗಾಯ್ತ್ರಪ್ಪ, ಎಳೆ ಮರಿಗಳವು ಅವು ತಾಯಿ ಮತ್ತು ತಂದೆ ಅಂತಕ್ಕಂಥ ಗುಬ್ಬಿಗಳು ಭಯಂಕರ ರೋದನ ಮಾಡ್ತಾವ್ರಿ. ಪೌರ ಚಿವು 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 ಅಂತೇಳಿ ಆಕ್ರಂದ ಮಾಡ್ತಾವು. ಅದರಿಂದ ಸರ್ಪ್ ಹೊಡೆದ್ರಿ, ಎಳೆ ಮರಿದವು ತಿನ್ನಕ್ಕೆ ಹೊಡೆದ್ರಿ ಪೌರ ಅಂತಂದ್ರೆ. ಅಪ್ಪ ಅವರು ಸ್ನಾನ ಮಾಡಿಬಿಟ್ಟು ಟಾವಲನ್ನು ಸುರ್ಕೊಂಡು ಮೈಮೇಲೆ ಬಟ್ಟಿಲ್ದ ಏನು ಹೊಡ್ಕೊತ ಹೊರಗೆ ಬಂದರು. ಅದು ನೋಡಿಪಡಿಗೆ ಒಂದೇ ಮಾತೇನಿದ್ರು, ಹೇ ನಾಗರಾಜ, ಅವು ಬದುಕಬೇಕು, ಎಳೆ ಕಂದಮದವ, ನಿಂದು ತಪ್ಪಾಕೈತಿ, ಹಾಗೆ ಮಾಡಬೇಡ, ಇಳಿದು ಬಾ ಸರಳ ತಿಳಿ ಒಂದೇ ಮಾತಿಗೆ ತಿರ್ಬೇಕು ಹಾವ. ಅದಕ್ಕೆ ಶ್ರೀಮನ್ ನಿಜಗುಣ ಹೇಳ್ತಾರೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ನಮ್ಗಟ್ಟ ಅವು ಪಲ್ಸಲ್ರಿ, ಒಂದೇ ಮಾತು ಕೇಳ್ತದ, ನಾವು ಕೇಳ್ತೀವಿ ನಾವು 12 ಕತ್ತಿನ ಹೇಳ್ತೀವಲ್ರಿ. ಒಂದೇ ಮಾತು ಅದು ಮ್ಯಾಲೆ ಸಣ್ಣ ಕೂದು ಬಂದ ಹಾವಿಗೆ ಒಮ್ಮೆ ಅದೇನು ಇನ್ನು ಹಾಕ್ಬೇಕು ಅನ್ನೋಷ್ಟೊಳಗೆ, ತನ್ನ ಬಾಯಲ್ಲಿ ಹಾಕ್ಬೇಕು ಅನ್ನೋಷ್ಟೊಳಗೆ ಏನಪ್ಪ ಅಂತಂದ್ರೆ ಹಿಂದೆ ಜೋತು ಬೀಳ್ತಿ. ಆಮೇಲೆ ಅದ್ರ ಮ್ಯಾಲೆ ಒಂದು ಮಳದಾಗ ನಾವು ಮರಿಯೋದಾವು, ಇದು ಗುಬ್ಬಿದಾವೆ, ದೊಡ್ಡ ಗುಬ್ಬಿದಾವು. ಮುಂದೆ ಏನಪ್ಪ ಅಂತ ಅಷ್ಟೊಂದು ಏನು ಹೊರಳಿ ಹಿಂಗೆ ನೋಡ್ತಾರೆ ಅಪ್ಪವ್ರು ನೋಡ್ಬಿಡಿ. ಒಮ್ಮೆ ಶಾಂತವಾಗಿ ಒಂದು ಭಯಭಕ್ತಿ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಮುದ್ಕೊಂಡು ಬಂದಪ್ಪ ಅಂತ ಬೇಲೆ ಹೋಗ್ಬಿಡ್ತಾರೆ ಹಾವದ. ಇದಕ್ಕೆ ಹೇಳ್ತಾರೆ ಶ್ರೀಮನಿ ನಿಜ ಹೇಳ್ತಾರೆ, ನಾವು ಪ್ರತ್ಯಕ್ಷ ಕಂಡಿರ್ತಕ್ಕಂಥದ್ದು ಶ್ರೀ ಗುರು ವಚನದಿಂದ ಅಧಿಕ ಶಿವದಯ ಉಂಟೆ. ಗುರುಗಳ ಮಾತಿಗಿಂತ ಅಮೃತ ಬೇರೆ ಇದೆ ಅಂತ ತಿಳ್ಕೊಂಡು ಆ ಒಂದು ಮೃತ್ಯು ಸ್ಥಾನದಲ್ಲಿರ್ತಕ್ಕಂಥ ಆ ಸರ್ಪ ಅದು ನನ್ನ ಮಾಡೋ ಕಾರ್ಯ ತಪ್ಪಾಕೈತಿ ಅಂತ ಒಂದು ಮಹಾನ್ ಗುರುಗಳ ಒಂದು ವಾಣಿ, ಇದು ಪ್ರಸಾದ ವಾಣಿ, ಇದು ಅಮೃತ ವಾಣಿ, ಇದು ಮಾಡೋ ತಿಳ್ಕೊಂಡು ಒಂದೇ ಕ್ಷಣದಲ್ಲಿ ಇಳಿದು ಬರ್ತೈತೆ ಅಂದ್ರೆ ಆ ಮಾತು ತಾಕತ್ತೆ ಅಂತ ಹೇಳ್ರಿ, ಹೌದಲ್ಲ? ಅದರಿಂದ ಇಲ್ಲಿ ನಿಜ ಸುಮ್ಮನೆ ಇಲ್ಲ ಅವರು ಶ್ರೀ ಗುರು ವಚನ, ಮತ್ತು ಗುರು ವಚನ ಅದಕ್ಕೆ ಇಲ್ಲ. ಮತ್ತು ಇಲ್ಲಿ ಶ್ರೀ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾ ಸದ್ಗುಣರ ಒಂದು ವಾಣಿ ಅದ. ಶ್ರೀ ಅಂದ್ರೆ ಏನು ರೀ? ಶ್ರೋತ್ರಿಯ ಬ್ರಹ್ಮನಿಷ್ಠ. ಶ್ರೀ ಅಂದ್ರೆ ಏನು? ಲಕ್ಷ್ಮಿ ಅಂದರೆ ಈಗ ಶ್ರೀಮಂತ ಅಥವಾ ಏನೋ ಹೇಳ್ತಾರೆ ಹಾಗೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ತಪಸ್ವಿಗಳು, ಹೌದು. ಅದೊಂದು ಕ್ಷಣದಾಗ ಅದಕ್ಕೆ ಹೃದಯ ಪಟ್ಲಕ್ಕೆ ಮುಟ್ಟಬೇಕಾದ್ರೆ ಆ ವಾಣಿಯ ಸಾಮರ್ಥ್ಯ ಅಂತ ಅದೇನು ನೋಡ್ರಿ, ಅದು ಕಂಡುಕೊಳ್ತಿಲ್ಲ. ಅದರಿಂದ ಅದು ನಮ್ಮ ಸದ್ಗುಣ ತಾಕತ್ತದ. ಅದರಿಂದ ಇಲ್ಲಿ ಯಾಕಂದ್ರೆ ಹೀಗೆ ಸಿಗೋದು ವಿರಳ. ಅದರಿಂದ ಅಂಥ ಒಂದು ಸರ್ಪ ಕೂಡ ಮಾತು ಕೇಳಿ ತನ್ನ ಒಂದು ಏನಪ್ಪ ಕ್ರೂರತನವನ್ನು ಬಿಟ್ಟು ಏನಪ್ಪ ಅಂತಂದ್ರೆ ಅದು ಸ್ವಭಾವತಃ ಇದು ಕ್ರೂರ ಪ್ರಾಣಿ ಅದ. ಶಾಂತವಾಗಿ ತನ್ನ ಮುಖವನ್ನು ಮುದ್ರಿಸಿಕೊಂಡು ಸಾವಧಾನ ಅಪರ ನೋಡ್ತಾ ಹೋಗಿಬಿಡ್ತದ. ಹಾಗೆ ಇಲ್ಲೇನಪ್ಪ ಅಂತಂದ್ರೆ ಸಿಂಧೂರದ ಉಮ್ರಾಣಿ ಹಳ್ಳಗಳ ಮಧ್ಯೆಲಿರ್ತಕ್ಕಂಥ ಆ ಒಂದು ದಿವ್ಯ ಕಮರಿ ಮಠದ ಆಶ್ರಮದಲ್ಲಿ ಶ್ರೀಗಳು ವಿರಾಜಮಾನರಾಗಿದ್ದಾರೆ. ಯಾವತ್ತೂ ಸದಾ ಏನಪ್ಪ ಅಂತಂದ್ರೆ ಅಧ್ಯಾತ್ಮ ರಸದ ಉತ್ತುನ ಮುಂದೆ ಭಕ್ತರಿಗೆ, ಕಷ್ಟದಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಅಭಯ ಹಸ್ತ, ಹೀಗೆ ಅವರೊಂದು ಕ್ರಮವಾಗಿತ್ತು. ಆವಾಗೇನಪ್ಪ ಅಂತಂದ್ರೆ ಅಲ್ಲಿ ಸಾಕಷ್ಟು ಜನ ಬರ್ತಾಯಿದ್ರು, ಸೇವೆ ಮಾಡ್ತಾಯಿದ್ರು, ಏನಪ್ಪ ಅಂತ ಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ರು, ಕಟ್ಟಿಗೆ ಒಡಿ ಸೇವೆ ಮಾಡ್ತಾಯಿದ್ರು. ಮುಂದೆ ಪ್ರಸಾದ ನೀಡೋರಿದ್ರು, ಏನೋ ತೊಳೆಯೋದು ಹೀಗೆಲ್ಲ ಅಲ್ಲಿ ದಾಸೋಗ ನೋಡಿರಲ್ಲ ಹೇಳ್ತಾರೆ, ಎಲ್ಲ ಕೇಳಿ ಹಾಗೆಲ್ಲ ನಡೆಯಿತು. ಹಾಗೇನಪ್ಪ ಅಂತಂದ್ರೆ ಹೀಗಿರುವಾಗ ಮುಂದೆ ಅಲ್ಲಿ ಒಂದು ಸಲ ನರಿ
ನರಿ ಜನರೆಲ್ಲ ತುಂಬಿ ತುಡ್ಕ್ಯಾರ. ನರಿ ಜನರ ಮಧ್ಯದಲ್ಲಿ ಅದಕ್ಕೆ ಭಯ ಅನಿಸಲಿಲ್ಲ. ಅದಕ್ಕೆ ಅದು ಸಹಜವಾಗಿ ಇವರು ಸ್ವತಃ ಪರಮಾತ್ಮ ಇದ್ದಾರೆ, ಕಾವಿ ಅಂದರೆ ಪರಮಾತ್ಮ ಇದ್ದಾರೆ, ಅವ್ರು ದರ್ಶನ ಆದ್ರೆ ನನ್ನ ಜನ್ಮ ಉದ್ಧಾರ ತಗೊಂಡು ನರಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದೀವಿ. ಆವಾಗ ಪ್ರಸನ್ನ ಮುಖದಿಂದ ನಿಲ್ತಾ ಇದೆ. ಅಪ್ಪವ್ರಿಗೆ ಸಂತೋಷ ಆಕೈತಿ, ಎಲ್ಲರೂ ಬಾಜು ಆಗ್ತಾರೆ. ಏನ್ರಿ ಅಪ್ಪ ಅವರು ಎಲ್ಲ ಸಾಕಷ್ಟು ಮಂದಿ ಕುಡೀವಿ, ಜನ ಸೇರಿವಿ, ಆದ್ರೆ ಅದಕ್ಕೆ ಭಯನೇ ಇಲ್ಲಲ್ರಿ ಅಂತೇಳಿ ಅಪ್ಪ ಹೇಳಿದಾಗ, ಮಂದಿ ಹೇಳಿದಾಗ ಅಪ್ಪವರು ಇಲ್ಲ, ಅದಕ್ಕೂ ಶಾಂತಿಗೋಸ್ಕರವಾಗಿ ಸಮಾಧಾನಗೋಸ್ಕರವಾಗಿ ಮಾತು ಇದರಲ್ಲಿ ಹೋಗ್ತಿರ್ತಾವ, ಅವಕ್ಕೂ ಇರ್ತಾಯಿದೆ ಅಂತೇಳಿ ಅಪ್ಪವ್ರು ಸಮಾಧಾನ ಮಾಡ್ತಾರೆ. ಆಮೇಲೆ ಬಂದು ಅಪ್ಪವ್ರ ಮುಂದೆ ನಿಲ್ತಾ ಇದೆ. ಅಷ್ಟೊಂದು ಮಳದಾಗ ನಿಲ್ತೈತಿ. ಅದ್ಮೇಲೆ ತಮ್ಮ ಒಂದು ವರದ ಹಸ್ತದಿಂದ ಮೈದಡವಿ ಇದು ಮಾಡ್ತಾರೆ. ಅದಕ್ಕೆಲ್ಲ ತಿನ್ನಕ್ಕೆ ಏನಪ್ಪ ಅಂತಂದ್ರೆ ಏನು ಹಾಕ್ಬೇಕು ಅನ್ನೋಟಿಗೆ ಹೆಂಗೈತೆ ನೋಡ. ಮುಂದೆ ಅಲ್ಲಿ ಹೆಂಗೆ ನೀವು ನಿಮ್ಮಲ್ಲಿ ಬರತಕ್ಕಂಥ ಆಗಾಗ ಇದನ್ನು ತೆಗಿತಿರಲ್ಲ, ಗೋವಿನ ತೆನಿ ತೆಗಿತಿರಲ್ಲ, ಅಂಥ ತೆನಿಗಳನ್ನ ಒಬ್ಬರು ಭಾಳಷ್ಟು ಹೊತ್ಕೊಂಬರ್ತಾರೆ ಇಲ್ಲಿ ಮಠಕ್ಕೆ. ಎಲ್ಲರಿಗೆ ಪ್ರಸಾದ, ಗುರುಗಳಿಗೆ ಮತ್ತು ಎಲ್ಲರಿಗೆ ಪ್ರಸಾದ ಅಂತ ತಿಳ್ಕೊಂಡು ತೊಗೊಂಬರ್ತಿರ್ತಾರೆ, ತಂದಿರ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಅಪ್ಪರ ಮುಂದೆ ಇಟ್ಟಾಗ, ನರೇನ ನಿನಗೆ ಪ್ರಸಾದ ಬಂತು ನೋಡು, ನೀನು ತಿನ್ನತಕ್ಕಂಥ ಯಾವ ಮಂಜಾತಿ ನಾನು ನೀವು ಪಡಕ್ಕೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ, ನೀನು ಇಲ್ಲೇ ನಿನ್ನ ಮುಂದೆ ಬಂದ ತಿಳ್ಕೊಂಡು ಅಪ್ಪವರು ಅವಾಗೆಲ್ಲ ಸುಳ್ಸು ಅವಾಗೆಲ್ಲ ಅಪ್ಪವ್ರು ಕೊಡ್ತಾರೆ. ಎಂಟತ್ತು ತಿಂದ್ಕೊಂಡು ಆರಾಮಾಗಿರ್ತೀವಿ. ಮುಂದೆ ಇಲ್ಲೇ ಅಪ್ಪವ್ರು ಕೇಳ್ತಾರೆ, ನೀವು ಹೋಗ್ತೀವೋ ಇಲ್ಲೇ ಇರ್ತೀವೋ ಕೇಳ್ತಾರೆ ಅಪ್ಪವ್ರ. ಅದು ನಾ ಇಲ್ಲೇ ಇರ್ತಂತ ಹೇಳ್ತದೆ. ಮುಂದೆ ಹೋಗೋದ್ರ ಅಂತ ಹೇಳ್ತಾರೆ. ಮುಂದೆ ನೀ ಹೋಗ್ಯನು ಇಲ್ಲ ಇಲ್ಲೇ ಇರ್ತೀಯ, ಹಿಂಗೆ ಗೋಣಾಗ್ತಿರ್ತಾವೆ ಮನುಷ್ಯರಂತೆ. ಆಮೇಲೆ ಅಲ್ಲೇ ಎಷ್ಟೋ ವರ್ಷಗಳ ಪರ್ಯಂತ ಅಲ್ಲೇ ನಡೆಯೋದು. ದಿನ ಅದು ಕಾರಿಕ ಬದಾಮ ಮತ್ತು ಬೇರೆ ತಿನಿ ಹಿಂಗೆಲ್ಲ ಪ್ರಸಾದ ಎಲ್ಲ ಹಾಕಿ ಅಲ್ಲೇ ಆರಾಮಾಗಿ ಇದ್ಕೊಂಡ್ಬಿಡ್ತವೆ ನರಿ. ಮುಂದೆ ಆಗಾಗ ಬಂದು ಗುರು ದರ್ಶನ ಮಾಡಿಕೊಂಡು ಅವ್ರ ಗುರುಗಳ ಸಂತೋಷಪಡಿಸಿ ಅದು ಹೋಗ್ತಾಯಿತ್ತು. ಹಾಗೆ ಮಲಗಳ ಹಿಂಡುಗಳು ಬರ್ತಾಯಿದ್ವು. ಮಲಗಳು ಅಲ್ಲಿ ಮರದಾಗಿದ್ದು ಸಾಕಿದ್ರು. ಮುಂದೆ ಮಲಗಳು ಬೇರೆ ಅರಣ್ಯ ಮಲ ಬರ್ತಿದ್ವು. ಅವುಗಳಿಗೆ ಕೂಡ ಏನಪ್ಪ ಅಂತಂದ್ರೆ ಅಪ್ಪವರು ಬೇರೆ ಪ್ರಸಾದ ಹಾಕಿ ಅವಾಗೆಲ್ಲ ಮೈದಡಿವಿ ಹಿಂಗೆಲ್ಲ ಮಾಡ್ತಿದ್ರು. ಅವುಗಳಿಗೆ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾಯಿದ್ರು ಅಪ್ಪವರು. ಯಾಕಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ತಿಳ್ತಕ್ಕಂಥದ್ದು ಎಲ್ಲಕ್ಕೂ ಆಶ್ರಯದಾತ್ರ ಯಾರಪ್ಪ ಅಂತಂದರೆ ಪರಮಾತ್ಮ, ಆ ಪರಮಾತ್ಮ ಸ್ವರೂಪರೇ ಸದ್ಗುರು ಸಿದ್ದೇಶ್ವರ ಅಪ್ಪವರು. ಯಾಕಂದ್ರೆ ಮುಂದೆ ಜಿಂಕೆ ಬರ್ತಾಯಿದೆ. ಜಿಂಕೆ ಅದು ಅಲ್ಲಿ ವಾಸ ಮಾಡೋದು. ಜಿಂಕೆನು ಹೆಣ್ಣು ಜಿಂಕೆ ಆ ಜಿಂಕೆ ಬಂದು ಅದು ಅಲ್ಲಿ ಅಪ್ಪವ್ರಿಗೆ ಅದು ಉಳ್ಕೊಂಡ್ಬಿಡ್ತಿ. ಮುಂದೆ ಅದಕ್ಕೆ ಮೇಲೆಲ್ಲ ಚಿಕ್ಕ ಎಲ್ಲ ಇದಿರ್ತಾವೆ, ಗುರ್ತಿರ್ತಾವೆ. ಅಪ್ಪವ್ರು ಅದಕ್ಕೂ ಮೈದಡಿವಿ ಇದು ಮಾಡಂತೆ ಅದನ್ನು ಕೇಳ್ತಾರೆ. ಕೇಳ್ತಾರೆ, ಎರಡು ಸೀರ ಅಂತೆ, ನೀವು ಇಲ್ಲಿ ಇರ್ತೀಯ ಅಂತ. ಹ್ಞೂ ಅಂತ ಗೋಣ ಹಾಕ್ತೈತಿ. ಹೋಗೋದಿಲ್ಲ ಅಂತ ಹೇಳ್ತಿ. ಅದು ಗಂಡು ಜಿಂಕೆ ಬಂದು ಅದು ಕೂಡ ವಾಸ ಮಾಡುತ್ತಿ. ಎಷ್ಟೋ ವರ್ಷಗಳ ಪರ್ಯಂತವಾಗಿ ಅಲ್ಲಿರ್ತಾವೆ ಆಶ್ರಮದಲ್ಲಿ. ಅದು ನೋಡಿದವ್ರು ಹಿರಿಯರು ಹೇಳ್ತಿದ್ರು. ಅದರಂತೆ ಮುಂದೆ ಏನಪ್ಪ ಅಂತಂದ್ರೆ ರುವಿ ಇದ್ರ ಬಗ್ಗೆ ಕೇರಿ ಆ ವಿಷಯ ಇವತ್ತು ಕೊಟ್ರೆ. ರುವಿ ಅಂದರೆ ಏನಪ್ಪ ಅಂತಂದ್ರೆ ಅದೊಂದು ಪ್ರಾಣಿ. ಅದಕ್ಕೆ ಮೈಮೇಲೆ ಹಿಂಗೆ ದೊಡ್ಡ ಚಿಪ್ ಇರ್ತಾವೆ ಎಲ್ಲ ಪ್ರಾಣಿ. ಪರಮಾತ್ಮ ಸೃಷ್ಟಿ ಅಂದರೆ ಈ ಬ್ರಹ್ಮ ಸೃಷ್ಟಿಯಲ್ಲಿ ಏನಪ್ಪ ಅಂತ ಏನು ಅನೇಕ ನಮೂನಿ ಪ್ರಾಣಿ ವರ್ಗ, ಪಕ್ಷಿ ವರ್ಗ ಇದಾವೆ. ಆ ಒಂದು ರುವಿ ಅಂತಕ್ಕಂಥ ಪ್ರಾಣಿ ಅದ್ರ ಮೇಲೆ ಅದ್ರ ವೇಗ ಎಷ್ಟು ಅಂದ್ರೆ, ಈಗ ಅದ್ರ ವೇಗ ಗಂಟೆಗೆ 500 ಕಿಲೋಮೀಟರ್. ಗಂಟೆಗೆ ಎಟ್ರೆ 500 ಕಿಲೋಮೀಟರ್ ಗಂಟೆಗೆ. ಅದು ಕೂಡ ಏನಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ರಾತ್ರಿ ಅಂದರೆ ರಾತ್ರಿ ಮಧ್ಯರಾತ್ರಿ ಕರೆಕ್ಟ್ ಸರಿಯಾಗಿ 12 ಗಂಟೆಗೆ ಬರ್ತಿರುತ್ತೆ ಅಪ್ಪವ್ರ ದರ್ಶನಕ್ಕೆ. ಅಪ್ಪವರು ಅದು ಬರುವಿಕೆಯನ್ನು ಕಾಯ್ತಾ ಇರ್ತದೆ ಅಪ್ಪವ್ರ. ಬಂದು ಅದಕ್ಕೂ ಏನಪ್ಪ ಅಂತ ಕಾರ್ಯಕ್ಕೆ ಒತ್ತು ಹಾಕ್ತಿರುತ್ತೆ. ಅದು ಎಷ್ಟು ವರ್ಷ ಇರ್ತದೆ ಏನು ರೀ. ಅದ್ರ ಮ್ಯಾಲೆ ಕುತ್ಕೊಂಡು ಅಪ್ಪವ್ರು ಒಂದ್ಸಲ ಇದು ಹೋಗಿರುತ್ತೆ, ಒಂದ್ಸಲ 2 ಸಲ ಹೇಳ್ತಾರೆ. ಮುಂದೆ ಆ ರೂವಿ ಮೇಲೆ ಏನಪ್ಪ ಅಂತ ಕುತ್ಕೊಂಡು ರಾತ್ರಿ 12 ಗಂಟೆಗೆ ಜಾಗ ಬಿಟ್ಟರೆ ಮತ್ತು ಅಲ್ಲಿ ಮಲ್ಲಿಕಾರ್ಜುನ ಗುಡಿಗೆ ಎಲ್ಲ ಹೋಗಿ ಇದು ಮತ್ತು ತಿರುಗಾಡಿ ಮಾಡಿ ಮತ್ತು 3 ಗಂಟೆಗೆ ಮಠಕ್ಕೆ ಬರ್ತಿರ್ತದೆ ಅದು ಜಿಂಕೆ. ಎಲ್ಲಿ ಶಿವಂದುರ್ಗಿ ಅಷ್ಟು ವೇಗ ಹೋಗಿರ್ತದೆ. ಮುಂದೆ ಅದು ನೋಡೋರು ಸಹಿತ ಭಾಳ ಮಂದಿ ಯಾರು ಮತ್ತೆ ಒಬ್ಬರೇ ಹೇಳೋದು. ಮುಂದ್ರಾಗ ಹಿರಿಯರು ದರಪ್ಪತ್ತೆ ತೇಲಿ ತೊಗೊಂಡಿದ್ರು. ಮುಂದೆ ಇನ್ನೂ ಕೆಲವೊಂದು ಎಲ್ಲ ಯಾರು ಚರ್ಮ ಮತ್ತು ಅವರು ಹೇಳ್ತಿರಲ್ಲ ಅಲ್ಲೇ ಇದ್ರು ಅವ್ರು. ಹೀಗೆ ಅದ್ರ ಮ್ಯಾಗ ಹೋಗ್ಬೇಕಾದ್ರೆ ಹಂಗಾದ್ರೆ ಹೆಂಗೆ ಅಂದ್ರೆ ಅದು
ಹೋಗ್ಬೇಕಾದ್ರೆ ಅಚ್ಚಿಗೆ ಕಾಲಿಗೆ ಪಾದಕ್ಕೆ ಬಿಸ್ಕಲ್ ವಜ್ಜಿ ಕಲ್ಲು ಕಟ್ಕೊಂಡು ಹೋಗೋದು ಮ್ಯಾಗ ಈಗ ಭಯಂಕರ ಬೇಗ ಹೋಗೋದದು. ಆ ಗುರಿಯಲ್ಲಿ ಹೇಳ್ಬಿಟ್ರೆ ಆತು ಹಿಂಗೆ ಅದು ಕಳಿಸುಳಿ ಎಲ್ಲ ಅಪ್ಪರು ಎಲ್ಲ ಗೊತ್ತಿರುತ್ತಲ್ಲ, ಹಿಂಗೆ ಬಡಿದ್ರೆ ಮುಟ್ರೆ ಮಾಡಿ ಎಲ್ಲ ಹೋಗಿರುತ್ತೋ ಇಲ್ಲೇ ಹಿಂಗೆ ಎಲ್ಲ ಮುಂದೆ ಹಿಂಗೆ ತಾಸಿಗೆ ಎಷ್ಟು ರೀ 500 ಕಿಲೋಮೀಟ್ರ್. ನಮಗೆ ಇಲ್ಲಿ ಎಷ್ಟು ಶ್ರೀಶೈಲ ನಮ್ಮಿಂದ 500 ಐತಲ್ಲ ರೀ, 500-600 ಕಿಲೋಮೀಟ್ರ್ ಐತಿ. ಹಿಂಗೆ 2-3 ಗಂಟೆ ಒಳಗೆ ಮಾತು ಬಂದು ಸಿಂಧೂರ ಮತ್ತು ಮಠದಾಗ ಆರಾಮ ಮತ್ತು ಅಪ್ಪವ್ರು ಮಕ್ಕೊಂಡ್ಬಿಡ್ತಾರೆ ಹರಾಗ ಮತ್ತು ಪೂಜೆಗೆ ಸಜ್ಜ ಹೀಗೆ ಅದು ಆಗಾಗ ಬರ್ತಿರ್ತಿತ್ತು. ಅದು ಹೀಗೆ ಮುಂದೇನಪ್ಪ ಅಂತಂದ್ರೆ ಇನ್ನೂ ಅನೇಕ ಪ್ರಾಣಿಗಳು ಅಲ್ಲಿ ಬರ್ತಾಯಿದ್ದು. ಯಾಕಂದರೆ ಮಹಾತ್ಮರ ಒಂದು ಅವತಾರ ಏನಪ್ಪ ಎಲ್ಲಕ್ಕೂ ನಾವು ಇದೀಗ ಹೇಳಿದಿಲ್ಲ, ಒಂದು ಹಣ್ಣು ಯಾವ ರೀತಿ ಪಕ್ಷಿಗಳಿಗೆ ಕೋಗಿಲೆ ಮತ್ತು ಗಿಳಿಗಳಿಗೆ ಎಲ್ಲ ಇರುವೆಗಳಿಗೆ ಇನ್ನೂ ಅನೇಕ ಪಕ್ಷಿಗಳಿಗೆ ಯಾವ ರೀತಿ ಹಣ್ಣು ಬೇಕಾಗ್ತಿದೆಯೋ, ಮನುಷ್ಯರಿಗೆ ಯಾವ ರೀತಿ ಬೇಕಾಗ್ತಿದೆಯೋ ಅದರಂತೆ ಮಹಾತ್ಮರೇನಪ್ಪ ಎಲ್ಲರಿಗೂ ಎಲ್ಲ ವರ್ಗಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಅದೊಂದು ಏನಪ್ಪ ಅಂತಾರೆ ಸ್ಥಿತಿ. ಅಲ್ಲಿ ಮಹಾತ್ಮರಲ್ಲಿ ಹೇಗಿರ್ತಾ ಇದ್ದಾರೆ, ಮಹಾತ್ಮರಲ್ಲಿ ಇದು ಕೀಳ, ಇದು ದೊಡ್ಡದು, ಇದು ಸಣ್ಣದು ಚಿಕ್ಕದು ಏನೂ ಇರೋಂಗಿಲ್ಲ. ಏನು ಅದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಇದನ್ನ ಹೇಳ್ತಾರೆ ನೋಡು, ಅಯಂ ನಿಜ ಪರವೇತಿ ಗಣನ ಲಘುಚೇತಸಾಂ ಉದಾರ ಚೇತನಾಂತು ವಸುದೈವ ಕುಟುಂಬಕಂ. ಹೌದಲ್ಲ? ಹಾಂ, ವಸುದೈವ ಕುಟುಂಬಕ್ಕೆ ಅಂದ್ರೆ ವಸುದೈವ ಅಂದ್ರೆ ಈ ವಸುಮಾತೆ ಭೂಮಿ ಎಲ್ಲ ವಸುದೈವ ವಿಶ್ವನ ಕುಟುಂಬ ಅಂತೇಳಿ. ಹಾಂ ರೀ, ಅದೊಂದು ಇದು ವಿಶ್ವ ಕುಟುಂಬಿ ಮಹಾತ್ಮರಿಗೆ ಏನಂತಾರೆ, ವಿಶ್ವ ಕುಟುಂಬಿ ಅಂತಾರೆ. ಅಲ್ಲಿ ಅಯಂ ಪರ ಏನು ಶ್ಲೋಕ ಅಂತ, ಅಯಂ ನಿಜ ಪರವೇತಿ ಗಣನ ಲಘು ಚೇತಸಾಂ ಅಂದರೆ ಸಣ್ಣದು ದೊಡ್ಡದು ಇಲ್ಲ, ಪರಮ ದೊಡ್ಡದು ಲಘು ಸಣ್ಣ ಯಾವ ಇಲ್ಲ. ಉದಾರ ಚೇತನಂತೂ ವಸುದೈವ ಕುಟುಂಬಕಂ ವಿಶ್ವ ಕುಟುಂಬ ಮಹಾತ್ಮರು. ಈಗ ನೋಡಿ ನಮ್ಮ ಅಪಾರ್ಟ್ಗೆ ಯಾರೆಲ್ಲ ಬರ್ತಾರಲ್ಲ, ಎಲ್ಲ ಜನ ಬರ್ತಾರೆ. ಹಾಂ, ಎಲ್ಲ ಬರ್ತಾರೆ. ಆದರೆ ಎಲ್ಲರಿಗೂ ಒಂದು ರೀತಿ ಬೋಧ, ಎಲ್ಲರಿಗೂ ಒಂದು ರೀತಿಗೆ ಸ್ಥಿತಿ. ಇವರು ದೊಡ್ಡವರು, ಸಣ್ಣವರು, ಇವರ MLA, ಇವರು ರಾಜ ರಂಕ ಏನು ತರಂಗಲ್ಲಪ್ಪ ಅವರು. ಅದರಿಂದ ಮಹಾತ್ಮರು ಸಮಾನವಾಗಿರ್ತಾರೆ. ಅವರವರ ಒಂದು ಅಧಿಕಾರ ಹಾಗೆ ಬೇರೆ ಇರ್ಬೋದು, ಅದು ಹಿಂಗಿರಲ್ಲ. ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ ಅಪ್ಪ ಅವರು ಮಧುರಕಂಡಿಲಿದ್ದಾಗ, ದೊಡ್ಡಪ್ಪರು ಮಧುರಕಂಡಿದ್ದಾಗ, ಈ ಅಪ್ಪರು ಅಲ್ಲಿ ಇದ್ದಾಗ ಒಂದು ನಡೆದ ಘಟನೆ ನಾವು ಹೇಳಿದ್ದಾರೆ, ನೀವು ಕೇಳಿ ಭಾಷೆಯಿಂದ. ಅಪ್ಪ ಅವರು ಮಧುರಕಂಡಿಯ ಪರ್ವತಾದ್ರಿಯ ಒಂದು ಈ ಕಮರಿ ಮಠದಲ್ಲಿ ಅಲ್ಲಿ ವಿರಾಜಮಾನಾಗ್ತಾರೆ. ಅಲ್ಲಿ ಏನಪ್ಪ ಅಂತ ನಿನ್ನೆ ದಿವಸ ಮಂಗನ ಕತೆ ಇದಿಲ್ಲ, ಮಂಗನ ದೃಷ್ಟಾಂತ ಇದಿಲ್ಲ. ಹಾಗೆ ಒಂದು ಸಲ ಅಲ್ಲಿ ಮೇಲೆ ಗುಹೆ ಸಿದ್ಧರ ಗುಹೆ, ಆ ಸಿದ್ಧರ ಗುಹೆಯಲ್ಲಿ ಏನಪ್ಪ ಅಂತಂದ್ರೆ, ಸಿದ್ಧರ ಗುಹೆ ಅಂದರೆ ಭಾಳಷ್ಟು ಮಹಾತ್ಮ ತಪಸ್ ಮಾಡ್ಯಾರ ಇಲ್ಲಿ. ಆನಂತರ ನಮ್ಮ ಅಪ್ಪವ್ರು ಮಾಡ್ಯಾರ, ದೊಡ್ಡಪ್ಪ ಮಾಡ್ಯಾರ, ಇವ್ರು ಮಾಡ್ಯಾರ. ಅಂದ್ರೆ ಸಿದ್ಧರ ಗುಹೆ ಅಂದರೆ ಭಾಳಷ್ಟು ತಪಸ್ ಮಾಡ್ಯಾರ. ಅಲ್ಲಿ ಆ ಗವಿಯ ಪೂಜಾರಿದಾರೆ ಯಾರು, ಗೋಪನವರು ವಿಜಯ ಸ್ವಾಮಿಗಳು ಅಂತೇಳಿ, ಗೋಪನವರ ವಿಜಯ ಸ್ವಾಮಿಗಳು ಅಂತೇಳಿ ಸ್ವಾಮಿಗಳವರು ಸಂಸಾರಕರು. ಅವ್ರು ಸಂಬಂಧಪಟ್ಟವ್ರ ಈ ಹಿಪ್ಪರಿಗೆ ಸಂಗನ ಬಸಯ್ಯಪ್ಪ ಅವರು ಏನು ಅಲ್ಲವ್ರವರು ಏನು ಆ ಗೋಪನ ವಿಜಯ ಸ್ವಾಮಿಗಳು ಅವ್ರು ನೋಡಿ ನಾವು ಪರಿಚಯ ಇತ್ತು, ಇಲ್ಲಿ ಬರ್ತಾಯಿದ್ರು, ಈ ದೇತಿ ಆಯ್ತವ್ರ. ಅವ್ರ ಜೊತೆಗೆ ಮನೆಯಿಂದ ಏನಪ್ಪ ಅಂತಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಹೋರಿ ಬರ್ತಿತ್ತು. ಹೋರಿ ಅದಕ್ಕೆ ಹಗ್ಗ ಅಕ್ಕನಿ ಏನಿಲ್ಲ, ಸುಮ್ಮನೆ ಅಂತದ ಅವ್ರ ರೂಢಿ ಅಷ್ಟು ರೂಢಿ ಇರ್ತದ, ಅಷ್ಟು ರೂಢಿ ಇರ್ತತ್ತ. ದಿನಾಲು ಬರೋದು ಆ ಗವಿ ಪೂಜೆ ಮಾಡೋದು, ಮತ್ತು ಅಪ್ಪವ್ರಿಗೆ ನಮಸ್ಕಾರ ಮಾಡೋದು, ಹೋಗೋದು, ಹೀಗೆ ಮಾಡ್ತಿದ್ರು. ನೈವೇದ್ಯ ಮಾಡೋದು ಎಲ್ಲ ಮಾಡ್ತಿದ್ರು. ಮುಂದೆ ಒಂದು ಸಲ ಏನಾಗ್ತದೆ, ಅವರು ಕೂಡ ಅಪ್ಪವ್ರು ದೊಡ್ಡಪ್ಪರು ಶಿಷ್ಯರು ಅವರು. ಹಾಗಿರುವಾಗ ವಿಜಯ ಸ್ವಾಮಿಗಳು ಮತ್ತು ನಮ್ಮನ್ನು ಮಠದಾಗ ಏನು ಪದ್ಧತಿ ಏನಪ್ಪ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಎದ್ದೋಗಿ ಅಪ್ಪವ್ರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡೋದು, ಹಣೆ ನಮಸ್ಕಾರ ಮಾಡೋದು, ಇದೊಂದು ನಮ್ಮ ಒಂದು ಸನಾತನ ಧರ್ಮಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ಒಂದು ಇನ್ನು ಪರಿಪಾಠ. ಆಮೇಲೆ ಅಪ್ಪವರು ಮನ್ಸು ಮೇಲೆ ಕೂತಾರೆ, ಸ್ವಾಮಿಗಳು ಬರಂತೆ ಅದನ್ನು ಇದನ್ನು ಮಂಚವನ್ನು ತರುವಿ ಪಾದ ಬಿಟ್ಟು ತಳಗೆ ಕೂತಾರೆ. ಅದು ಹೋರಿ ಹೊರಗಿತ್ತು ತಳಗೆ, ಪೂರ ತಳಗೆ. ಈ ಸ್ವಾಮಿಗಳು ಅರ್ಸ್ಕೊಂಡು ಎಲ್ಲಕ್ಕೆ ನೋಡಿತಿ, ಸಿಕ್ಕಿಲ್ಲ ಅವರು. ಬಹುಶಃ ಇವರು ಅಪ್ಪವ್ರ ಹತ್ತಿರ ಹೋಗಿರ್ಬೇಕು ತಿಳ್ಕೊಂಡು ಆ ಹೋರಿ ಒಳಗೆ ಹೋಗೈತೆ. ಒಳಗೆ
ಹೋಗಿ ಇದು ಮಾಡಿಬಿಡ್ದ ಯಾರೋ ವಿಜಯ ಸ್ವಾಮಿಗಳು ನಮಸ್ಕಾರ ಮಾಡಿ ಹೇಳಿದ್ರೊಳಗಾಗಿ ಇದು ನೋಡಿರ್ತಲ್ಲ ನಮಸ್ಕಾರ ಮಾಡ್ದ ಇದು ಕೂಡ ಹೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಆಮೇಲೆ ಬರ್ತಾರೆ ಎಲ್ಲ ಮಂದಿ ನೋಡಿದ್ರು, ನಮ್ಮಲ್ಲಿ ಮಂದಿ ಎಲ್ಲ ನೋಡ್ಯಾರ, ಸಂತೋಷ ಪಡ್ತಾರೆ. ನಾವು ಅಷ್ಟು ಶಾಲ್ಯಾರು, ನಾವು ಅಷ್ಟು ಶಾಲೆ ನಾವು ತಿಳಿದೀವಿ ಅಪ್ಪವ್ರ ಎಲ್ಲ ಪ್ರಾಣಿವರ್ಗು ನೀವು ಬೇಕಾಗ್ತಕ್ಕಂಥ ನಮ್ಮ ತಮ್ಮ ಸ್ಥಿತಿ ಅಗಾಧಲಿಲ್ಲ ಅಪ್ಪವ್ರ ಅಂತ ಎಲ್ಲರೂ ಕೊಂಡಾಡ್ಬಿಟ್ಟಿರ್ತಾರೆ ಹೇಳ್ತಾರೆ. ಹಾಗೆ ಗಂಗಾಧರೆಲ್ಲ ಹೇಳ್ತಾರೆ ಮುಂದಲ್ಲ. ಹೀಗೆ ಮಹಾತ್ಮರು ಏನಪ್ಪ ಅಂತಂದ್ರೆ ಎಲ್ಲನೂ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಸರ್ವಂ ದೃಷ್ಟಿಂ ಜ್ಞಾನಮಯ ಕೃತ್ವ ಸರ್ವಂ ಬ್ರಹ್ಮಮಯ ಪಶ್ಯತ್ ಒಂದು ಪ್ರಮಾಣ ಬರ್ತಾಯಿದೆ. ದೃಷ್ಟಿಂ ಜ್ಞಾನಮಯ ಕೃತ್ವ ದೃಷ್ಟಿಯನ್ನು ನಮ್ಮ ಈ ಲೌಕಿಕವಾಗಿರ್ತಕ್ಕಂಥ ಈ ಐಹಿಕವಾಗಿರ್ತಕ್ಕಂಥ ಈ ಪ್ರಪಂಚ ನೋಡಿದಾಗ ನಮ್ಮ ಚಿತ್ತ ಬೇರೆ ಬೇರೆ ಆಗ್ತಾಯಿದೆ. ಇದನ್ನು ಗುರುಗಳ ಒಂದು ಮುಖಾಂತರ ಶಾಸ್ತ್ರಗಳ ಮುಖಾಂತರ ನಮ್ಮ ದೃಷ್ಟಿ ಬದಲಾಯಿತು ಅಂದರೆ ಎಲ್ಲನೂ ಆ ಪರಮಾತ್ಮನೇ ಕಾಣ್ತಾ ಇದ್ದಾನೆ. ಅದರಿಂದ ಹಾಗೆ ಇಲ್ಲೇಪ್ಪ ಅಂತ ಮಹಾತ್ಮರಲ್ಲಿ ಇದು ಕೀಳ ಇದು ದೊಡ್ಡದು ಹಾಗೆ ಹೇಗೆ ಇರೋದಿಲ್ಲ, ಎಲ್ಲ ಕಡೆ ಒಂದೇ ಸಮ ಇಟ್ಕೊಂಡು ದೃಷ್ಟಿ. ಅದರಿಂದ ಅಂಥ ಒಂದು ಸ್ಥಿತಿ ಪೂಜ್ಯ ಸದ್ಗುರು ಸಿದ್ಧಲಿಂಗೇಶ್ವರ ಅಪ್ಪವ್ರಲ್ಲಿತ್ತು. ಇನ್ನೊಂದು ವಿಷಯ ಅಪ್ಪವ್ರ ಈಗ ಒಂದು ವಿಷಯ ಹೇಳಿದ್ರು ನಾವು ಆಗಲೇ ಬರುವಾಗ. ಏನಪ್ಪ ಅಂತಂದ್ರೆ ಒಂದು ಸಲ ಶ್ರೀಶೈಲಕ್ಕೆ ಅಪ್ಪವರು ಹೋಗಿರ್ತಾರೆ. ಶ್ರೀಶೈಲದಾಗ ಭಾಳಷ್ಟು ತಪಸ್ ಮಾಡ್ಯಾರ ಅಪ್ಪವ್ರು. ಕಮರಿ ಮಠದೊಳಗಂತೂ 6 ತಿಂಗಳು ಮಾಡ್ಯಾರ, ಮತ್ತು ಹೊರಗೆ ಅಲ್ಲೆಲ್ಲಿ ಗುಹೆ ಅದಾವ ಅಲ್ಲೆಲ್ಲ ಮಾಡ್ಯಾರ. ಅವಾಗ ಏನಪ್ಪ ಅಂತಂದ್ರೆ ಒಂದು ಸಲ ತಪಸ್ಸನ್ನು ಮಾಡಿ ಅರಣ್ಯದಾಗ ತಿರುಗಾಡ್ಕೊಂತ ಅಟೆಂಡ್ ಮಾಡ್ತಾ ಸಂಚಾರ ಮಾಡ್ತಾ ಹೋಗಿಬಿಡ್ತಾರೆ. ಜೊತೆಗೆ ನಮ್ಮ ಚರ್ಮಲೇಶ್ವರ ಅಜ್ಜ ಹಾಗೂ ಇನ್ನೂ ಅನೇಕ ಮಂದಿ ಮತ್ತು ಮೈಸೂರಿನ ಒಬ್ಬರು ಸ್ವಾಮಿಗಳು ಸನ್ಯಾಸಿಗಳು ಕುಡ್ಕೊಂಡು ಹೋಗ್ತಾರೆ. ಹೋದಾಗ ಏನಪ್ಪ ಅಂತಂದ್ರೆ ಅಲ್ಲಿ ಅರಣ್ಯ ಏನಪ್ಪ ಅಂತಂದ್ರೆ ಆಗೆಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ಮಳೆ ಬೆಳೆ ನಾವು ನೋಡ್ತಿರುವಾಗ ಸಣ್ಣದಾಗಿ ಏನಪ್ಪ ಅಂತಂದ್ರೆ 4 ದಿನ ಮಳೆ ಹಾಕಿತ್ತಾಗೆಲ್ಲ. ಈಗ ಮಳೆ ಬರವಲ್ದು, ಈಗ ಬರವಲ್ದು. ಯಾಕೆ ಆಗೋದು ಆಮಲ್ಲ ಅದು ಯಾಕೆ ಹೆಚ್ಚು ದಾಬ ಆಗ್ಯಾವು ಎಲ್ಲ ಇದಾಗ್ಯಾವು ಏನಾಗತ್ತೀರಿ ಕರು ಎಲ್ಲ ಏನಿಲ್ಲ ಮಳೆ ಆಗ ಮತ್ತು ಅದು ಎಮ್ಮೆ ಮೇಲೆ ಹಾಲು ಹಿಡ್ಕೋತ್ತೆ, ಅದು ಹಿಂಡುದು ಮತ್ತು ಅದು ವಾದ ಬಡತ್ತೆ. ಹಂಗಾಯ್ತು ಮತ್ತೆ ಪರಿಸ್ಥಿತಿ ನೋಡಿರಿ. ಮಳೆನೇ ಇಲ್ಲ, ಈಗ ಮಳೆಗಾಲ ಸಮಯ ಹೌದಲ್ಲ, ಇದು ಮಳೆನೇ ಇಲ್ಲ. ಯಾಕಂದ್ರೆ ಭಾಳಷ್ಟು ಕಡೆ ಎಲ್ಲ ನೀರು ಹಾಕತ್ತಾರೆ, ನಿಂದ ಕೇಳಿ ಸುದ್ದಿ ಎಲ್ಲ ಕಡೆ ಹಾಕಾರ ನಡತ್ತಿ. ಇರಲಿ, ಏನಪ್ಪ ಅಂತಂದ್ರೆ ಅಪ್ಪವರು ಹಚ್ಚ ಹಸಿರವಾಗಿರ್ತಕ್ಕಂಥ ಅರಣ್ಯ, ಸುಂದರವಾಗಿರ್ತಕ್ಕಂಥ ವಾತಾವರಣ, ಅಲ್ಲಲ್ಲಿ ಏನಪ್ಪ ಅಂತಂದ್ರೆ ಅವು ವೃಕ್ಷಗಳು ಅಪ್ಪವರು ಬರುವಿಕೆ ನೋಡಿದಾಗ ಏನಪ್ಪ ಅಂತಂದ್ರೆ ತಮ್ಮ ಒಂದು ಗಿಡ ತೊಂಗೆಗಳನ್ನ ಭಾಗಿಸಿ ನಮಸ್ಕಾರ ಸಲ್ಲಿಸ್ತಾ ಇದ್ದು ಅಂತೇಳಿ ಅಪ್ಪವ್ರ ವಿಷಯ ಕೊಟ್ಟದ್ರಾಗ ಹೇಳಿದ್ರು. ಮುಂದೆ ಏನಪ್ಪ ಅಂತಂದ್ರೆ ಅನೇಕ ಪ್ರಾಣಿಗಳು ನೋಡಿ ಸಂತೋಷ ಪಡ್ತಾ ಇದ್ದುತ್ತ, ಮುಂದೆ ಪಕ್ಷಿಗಳು ನಲ್ಲಾಡ್ತಿದ್ದುತ್ತ. ಹೀಗೆ ಹೋಗ್ತಿರುವಾಗ ಏನಪ್ಪ ಅಂತಂದ್ರೆ ಅದರಲ್ಲಿ ಒಬ್ಬ ಸನ್ಯಾಸಿಗಳು, ಆ ಮೈಸೂರವ್ರು ಏನೋ ಬಹುಶಃ ಅದು ಅಂದ್ರೆ ಒಬ್ಬರು ಮುಂದೆ ಅವ್ರ ಅಪ್ಪವ್ರ ಮುಂದೆ ಹೆಂಗೂ ಅಪ್ಪ ಅದಾರಲ್ಲ ಮಹಾತ್ಮ ಇದ್ದಾರೆ, ಅವರು ಮಹಾತ್ಮಕರೇ ನಮಗೆ ಧೈರ್ಯ ಆಯ್ತು ತಗೊಂಡು ಮುಂದೆ ಹೋಗ್ತಿರ್ತಾರೆ. ಅವರು ಅಪ್ಪವ್ರನ್ನ ಬಿಟ್ಬಿಟ್ಟು ಮುಂದೆ ಎತ್ತಿಗಳೇ ಸನ್ಯಾಸಿಗಳೇ ಹಾಗೆ ಹೋಗಬೇಡ್ರಿ ಅಂತೇಳಿ ಅಪ್ಪವ್ರು ಹೇಳ್ತಾರೆ. ಇಲ್ಲ ಅಪ್ಪವ್ರ ತಾವಿರುವಾಗ ನನಗೇನು ಭಯ ಅಂತೇಳಿ ಹೋಗೋರು ತಮ್ಮ ಅರಣ್ಯ ಏನೇನಂತ ಎಲ್ಲ ಇರ್ತಾವಲ್ಲಿ. ಸರ್ಪ ಇರ್ತೈತಿ, ಯಾವ ಕ್ರೂರ ಪ್ರಾಣಿ ಹುಲಿ ಪಲಿ ಸಿಂಹ ಎಲ್ಲ ಇರ್ತಾವೆ, ಚಿರತೆ ಅನೇಕ ತೋಳ ಶಾರ್ದೂಲ ಏನೇನು ಇರ್ತಿರ್ತಾವ. ಸ್ವಾಮಿಗಳ ಹಾಗೆ ಹೋಗಬೇಡ್ರಿ ಅಂತ ಹೇಳಿ ಕೇಳಿದ್ರೆ ಮುಂದೆ ಏನಪ್ಪ ಅಂತಂದ್ರೆ ದಟ್ಟ ಎತ್ತರವಾಗಿರ್ತಕ್ಕಂಥ ಹುಲ್ಲು, ಹಚ್ಚ ಹಸಿರಾಗಿರ್ತಕ್ಕಂಥ ಹುಲ್ಲು, ಅಲ್ಲೊಂದು 10-12 ಅಡಿಯಷ್ಟು ಉದ್ದ ಹುಲಿ, ಅದು ಹುಲಿ ಮಾಡ್ಕೊಂಡ್ಬಿಟ್ಟಿದೆ ಆರಾಮ್. ಇವು ಹೋಗಿ ಹಾಗೆ ಮುಂದೆ ಹೋಗ್ತಿರಲ್ಲ ಅಪ್ಪರ್ ಬೇಡ ಸಹಿತ ಆ ಸ್ವಾಮಿಗಳು ಮುಂದೆ ಯಾರು ಒಮ್ಮೆ ಅದು ಗಡಬಡಿಸಿ ಒಮ್ಮೆ ಅಂತ ದೊಡ್ಡ ಬಾಯಿ ತೆಗೆದು ಬರ್ತೈತಿ. ಸ್ವಾಮಿಗಳು ಬಂದು ಅಪ್ಪವ್ರನ್ನ ತೆಗೆ ಹೇಳ್ತಾವೆ. ಮುಂದೆ ಸ್ವಾಮಿಗಳ ಅದೇ ಮಾಡೋದಿಲ್ಲ. ಮುಂದೆ ಚರ್ಮ ಹಿಂದಿದ್ದು ಅವರು ಇಂಥ ಅಪ್ಪವ್ರು ಹಿಂದೆ ಆಡ್ಕೊಂತವ್ರು. ಮತ್ತು ದೊಡ್ಡ ಬಾಯಿ ನಾವು ಮೈಸೂರಿಗೆ ಹೋಗಿದ್ದೀವಿ, ಯಾರೋ ಹೋಗಿದ್ದಿಲ್ಲ ಹೆಂಗಿತ್ತು ನೋಡ್ರಿ ಮೈಸೂರಾಗ. ಅದು ಹುಲಿ ನೋಡ್ರಿ ಎಷ್ಟು ದೊಡ್ಡದು ಹುಲಿ, ಅದು 10 ಅಡಿ ದೊಡ್ಡೈತೆ. ದೊಡ್ಡ ಬಾಯಿ ರೀ. ನಾವು ಎಲ್ಲ ತುಂಬೆಲ್ಲ ಎಲ್ಲ ಪ್ಯಾಕ್ ಐತಿ. ಆ ಗ್ಲಾಸ್ನ ನೋಡ್ರಿ ನಮ್ಗೆ ಎಲ್ಲ ಎಜ್ಜಿ ಬರಾಯ್ತು 1000 ಮಂದಿ.
ಮುಂದೆ ಮಾಡಿದಾಗ ಅದು ಹುಲಿ ಆರಾಮಾಗಿ ಅದು ಬ್ಯಾಟಿ ಹಿಡ್ದು ತಿಂದು ಹಂಗೆ ಬರ್ತದೆ. ಒಮ್ಮೆ ಎದ್ದು ಭಾಳ ಜಾಸ್ತಿ ಇರ್ತೈತಿ. ಸ್ವಾಮಿಗಳು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅವರು ತ್ಯಾಕಿ ಬಿಡೋದು ಒಮ್ಮೆ. ಮುಂದೆ ಇಲ್ಲ ಸ್ವಾಮಿಗಳ ನಿಮಗೇನಾಗೋದಿಲ್ಲ ಅಂತೇಳಿ ಮತ್ತು ತಮ್ಮ ವರದಹಸ್ತವನ್ನು ಅವ್ರಿಗೆಲ್ಲ ಏನಪ್ಪ ಅಂತಾರೆ ನೆವರಿಸಿ ಮಾಡಿ ಅವನ್ನ ಇದು ಮಾಡ್ತಾರೆ. ಆಮೇಲೆ ಅಪ್ಪ ಅವರು ಯಾಕಂದ್ರೆ ಅಪ್ಪವ್ರು ಅನ್ಸಂಗಿಲ್ಲ. ಯಾಕಂದ್ರೆ ಎಲ್ಲರಲ್ಲಿ ತಮ್ಮನ್ನು ಕಾಣ್ತಾರೆ ಅಪ್ಪವ್ರು ಮಹಾತ್ಮರು. ಯಾಕಂದ್ರೆ ಅಲ್ಲಿ ಬೇರೆ ಅಲ್ಲಿ ದೃಷ್ಟಿಕೋನ ಇರಂಗಿಲ್ಲ. ಹಾಗಿರುವಾಗ ಏನಪ್ಪ ಅಂತಾರೆ, ಹೇ ಹುಲಿರಾಯ, ನೀನು ನಮ್ಮೆಲ್ಲ ಬಳಗ ಅಂಜಾಗೈತಿ, ಬೇರೆ ಕಡೆ ಹೋಗಪ್ಪ ಅಂತೇಳಿ ಹೇಳ್ಬೇಕಂತೇಳಿ ಒಂದು ಸ್ವಲ್ಪ ಅಲ್ಲೇ ಇರ್ತಕ್ಕಂಥ ಮಣ್ಣನ್ನು ಅದನ್ನು ತೊಗೊಂಡು ಅಭಿಮಂತ್ರಿಸುವಾಗ ಏನಪ್ಪ ಅಂತಂದ್ರೆ ಅದಕ್ಕೆಲ್ಲ ಅಭಿಮಂತ್ರಿಸಿದಾಗ ಹೋಗಿ ಬೇರೆ ಕಡೆ ಅಂತ ಹೇಳಿದಾಗ ಇದು ಮಾಡಿದಾಗ ಆ ಹುಲಿರಾಯ ಎದ್ದು ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಗುರುಗಳೇ, ನಾನು ತಮ್ಮ ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೆ. ನನಗೆ ಸಂತೋಷ ಆಯಿತು ತಿಳ್ಕೊಂಡು ತನ್ನ ಒಂದು ವಿನಮ್ರ ಭಾವನೆಯನ್ನು ವ್ಯಕ್ತಪಡಿಸಿ ಗುರುಗಳ ಪಾದಕ್ಕೆ ಸಾಷ್ಟಾಂಗ ಹೊರಗೆ ಅದು ಮತ್ತೆ ಮೇಲೆ ಎತ್ತಿ ಮುಖಮಂಡಲ ಶ್ರೀಗಳ ಮುಖಮಂಡಲ ನೋಡಿ ಸಂತೋಷಪಟ್ಟು ಬೇರೆ ಕಡೆಗೆ ಒಲ್ಲದ ಮನುಷ್ಯನಿಂದ ನಾನು ಯಾಕೆ ಕಳಿಸ್ತಾರಪ್ಪ ಅಂತೇಳಿ ಗುರುಗಳು ನಾನು ಇನ್ನಷ್ಟು ನೋಡಬೇಕು, ಸಂತೋಷ ಪಡಬೇಕು ಆ ದಿವ್ಯ ಮೂರ್ತಿಯನ್ನು. ಆದರೆ ನಾನು ವ್ಯಾಘ್ರವಾಗಿದ್ದೇನೆ, ನನ್ನ ಕ್ರೂರ ಸ್ವಭಾವ ಇದೆ ತಿಳ್ಕೊಂಡು ಒಲ್ಲದ ಮನುಷ್ಯನಿಂದ ದಾಪುಗಾಲು ಹಾಕ್ತಾ ಹೆಜ್ಜೆಯನ್ನು ಹಾಕ್ತಾ ಸಾವಧಾನವಾಗಿ ಹೋಯ್ತತ್ತ. ಇದು ವಿಷಯ ಅಪ್ಪವ್ರು ಹೇಳಿದ್ರು ಅಂತ. ಹಾಗೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಮಹಾತ್ಮರ ಏನಪ್ಪ ಅಂತಂದ್ರೆ ಅವರಲ್ಲಿ ಎಲ್ಲ ಸಮಾನ ದೃಷ್ಟಿ, ಅಲ್ಲಿ ದೊಡ್ಡ ಕ್ರೂರ ಏನೂ ಇರೋದಿಲ್ಲ. ಯಾಕಂದ್ರೆ ಹಾಗೆ ಒಂದು ಅಂಥ ಸ್ಥಿತಿ. ಅದರಿಂದ ಇಲ್ಲಿ ದೃಷ್ಟಿಂ ಜ್ಞಾನಮಯ ಕೃತ್ವ ಸರ್ವಂ ಬ್ರಹ್ಮಮಯ ಪಶ್ಯತ್. ಎಲ್ಲನೂ ತನ್ನ ಸ್ವರೂಪ, ಎಲ್ಲ ನನ್ನ ಸ್ವರೂಪ, ಎಲ್ಲ ನನ್ನ ಸ್ವರೂಪ ತಿಳ್ಕೊಂಡು ಮಹಾತ್ಮರು ಇಲ್ಲಿ ಭೂಮಿಯಾಗ ಇರ್ತಾರೆ ಅವತಾರ ಮಾಡಿ. ಅದರಿಂದ ಇಲ್ಲಿ ಏನಪ್ಪ ಅಂಥವ್ರಿಗೆ ಏನಪ್ಪ ಅಂತಾರೆ ಯಾವ ಪದದಿಂದ ಹೊರ ಮನಕ್ಕೆ ಶಬ್ದ ಇರೋಂಗಿಲ್ಲ. ಅದರಿಂದ ಇಲ್ಲಿ ಅದಕ್ಕೆ ಹೇಳೋದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲಿ ಗುರುರ್ ಬ್ರಹ್ಮ ಅಂದರೆ ಗುರುವೇ ಬ್ರಹ್ಮ ಇದ್ದಾರೆ. ಗುರುರ್ ಬ್ರಹ್ಮ ಅಂದರೆ ಈ ಸೃಷ್ಟಿ ಮಾಡುವಂಥ ಚತುರ್ಮುಖ ಬ್ರಹ್ಮ ಇದ್ದಾರೆ ಅಂತ ಹೇಳ್ತಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ಸಾಕ್ಷಾತ್ ವಿಷ್ಣು. ಯಾಕಂದ್ರೆ ಲಾಲನ ಪಾಲನೆ ಯಾಕಂದ್ರೆ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ ವಿಷ್ಣು ಪರಮಾತ್ಮ ಸ್ವರೂಪನ. ಆದ್ರೆ ಕಷ್ಟದಲ್ಲಿದ್ದವ್ರಿಗೆ ರಕ್ಷಣೆ ಕೊಡ್ತಾರೆ. ಮುಂದೆ ಏನಪ್ಪ ಅಂತಾರೆ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಲಯಕರ್ತ ಆಗಿರ್ತಕ್ಕಂಥ ಆ ಮಹೇಶ್ವರ ಈ ರುದ್ರ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಗುರು ಇದ್ದಾರೆ. ಹಾಗಾದರೆ ಮುಂದೆ ಹೋಗಿ ಏನಪ್ಪ ಅಂತಂದ್ರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ನೇರವಾಗಿ ಏನಪ್ಪ ಅಂತಂದ್ರೆ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಮಸ್ಕಾರ ಬಿಟ್ಟು ಮತ್ತೇನು ಅಲ್ಲಿ ಪದ ಇಟ್ಟಿಲ್ಲ. ಯಾಕಂದ್ರೆ ಅಂಥ ಸ್ಥಿತಿ. ಅದರಿಂದ ಅಂಥ ನೋಡಿದ್ರೆ ಏನೆಲ್ಲ ಏನಪ್ಪ ಅಂತಂದ್ರೆ ಎಲ್ಲನೂ ನೆನಪಕ್ಕವ, ಎಲ್ಲನೂ ಬಾಗದಿರ್ತಕ್ಕಂಥ ತಲೆ ಕೂಡ ಬಾಗ್ತಾ ಇದೆ, ಜೋಡಿಸಿ ಕರಗಳ ಸಹಿತ ತಾವು ಮುಂದೆ ಬರ್ತಾವ. ಅದರಿಂದ ಇಂಥ ಸ್ಥಿತಿ ಮಹಾತ್ಮ ಸ್ಥಿತಿ. ಅದಕ್ಕೆ ಗುರುಗಳನ್ನ ಈ ರೀತಿ ಕೊಂಡಾಡ್ತಾರೆ. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಆ ಸ್ಥಿತಿ ಹೇಳ್ತಾರೆ, ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಅಂತೇಳಿ ಇನ್ನೊಂದು ಶ್ಲೋಕ ಇಟ್ಟಾರೆ. ಅಂದರೆ ಇಲ್ಲಿ ಇದು ಅರ್ಥ ಇಷ್ಟ. ಓಂ ಬ್ರಹ್ಮಾನಂದಂ ಅಂದರೆ ಬ್ರಹ್ಮಾನಂದ ರಸವನ್ನು ನೀಡ್ತಾರೆ ಮುಮುಕ್ಷುಗಳಿಗೆ, ಅಂಥ ಮೂರ್ತಿ ಅದು. ಓಂ ಬ್ರಹ್ಮಾನಂದಂ ಪರಮ ಸುಖದಂ. ಸುಖ ಬೇರೆ, ಪರಮ ಸುಖ ಬೇರೆ. ಸುಖ ಅಂದರೆ ಸಾಧ ಸುಖ, ಶ್ರೇಷ್ಠಕ್ಕೂ ಅತ್ಯಂತ ಶ್ರೇಷ್ಠವಾದ ಸುಖ. ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ. ಎಂಥ ಮೂರ್ತಿ ಅದು? ನಮ್ಮಂತೆ ಕೈಕಾಲ ಕಣ್ಣು ಮುಗ ಹಿಂಗೆ ವಿಚಾರ ಮಾಡಬಾರ್ದು. ಅದು ಕೇವಲ ಜ್ಞಾನಮೂರ್ತಿ ಅಂತ. ಅಷ್ಟೇ ಅಲ್ಲದೆ ಎನ್ನನ್ನೇ ಪಾಲಿಸೋ ಪುಣ್ಯಮಯ ಗಾತ್ರ. ಪುಣ್ಯ ಶರೀರ ಮಹಾತ್ಮರದ. ಹಾಂ ರೀ, ಮಹಾತ್ಮನ ಶರೀರ ಪುಣ್ಯಮಯ ಶರೀರ. ಮುಂದೆ
ಪರಮ ಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವ ಅತೀತಂ. ದ್ವಂದ್ವ ಎರಡು, ದ್ವಂದ್ವ ಅತೀತಂ ಅಂದರೆ ಎರಡು ಇಲ್ಲದ್ದು ಯಾವುದು, ಆ ಪರಬ್ರಹ್ಮ ಮತ್ತು ತಾನು ಬೇರೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರೋದಿಲ್ಲ, ಎಲ್ಲ ಏಕಾಕಾರವಾಗಿರ್ತಕ್ಕಂಥ ಸ್ಥಿತಿ ಅದು. ದ್ವಂದ್ವ ಅತೀತಂ ದೂರವಾಗಿರ್ತಕ್ಕಂಥದ್ದು, ದ್ವಂದ್ವಕ್ಕೆ ದೂರ ಆಗಿರ್ತಕ್ಕಂಥ ಸ್ಥಿತಿ. ದ್ವಂದ್ವ ಅತೀತಂ ಗಗನ ಸದೃಶಂ. ಇಲ್ಲಿ ಪದಾರ್ಥ ಗಗನ ಅಂದರೆ ಏನು ರೀ, ಆಕಾಶ. ಗಗನ ಏನು ರೀ, ಆಕಾಶ. ಈ ಆಕಾಶ ಏನಪ್ಪ ಅಂತಂದ್ರೆ, ಈಗ ಆಕಾಶ ಎಲ್ಲ ಭೂತದಲ್ಲಿ ದೊಡ್ಡದು. ಏನು ಆಕಾಶದಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ಬೆಳಕು ಮತ್ತು ಕತ್ತಲೆ ಬಂದಕ್ಕೆ ಆಕಾಶ ಒಳಗೆ ಆಕಾಶ ಸಂಬಂಧ ಇಲ್ಲ. ಮುಂದೆ ಮೋಡಗಳು ಬರ್ತಾವೆ, ಎಲ್ಲ ಬರ್ತಾವೆ, ಸಂಬಂಧ ಇಲ್ಲ. ಮತ್ತು ನಿರ್ಲಿಪ್ತವಾಗಿದೆ. ಹಾಗೆ ಇಲ್ಲಿ ಮಹಾತ್ಮರು ಯಾವುದಕ್ಕೂ ಸಂಬಂಧ ಇರೋದಿಲ್ಲ. ಮನಬುದ್ಧಿ ಚಿತ್ತ ಅಹಂಕಾರಕ್ಕೂ ಶರೀರಕ್ಕೂ ಏನೂ ಸಂಬಂಧ ಇರೋಲ್ಲ. ಅದರಿಂದ ಗಗನ ಸದೃಶಂ, ಗಗನಂತೆ ಗಗನ ಸದೃಶಂ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷ್ಯಂ. ತತ್ವಮಶ್ಯಾದಿ ಅಂದರೆ ಆದಿ ಅಂದರೆ ನಾಲ್ಕು ಬರ್ತಾವೆ. ತತ್ವಮಶಿ ಪ್ರಜ್ಞಾನಮಾನಂದಂ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಶಿ ಅಹಂ ಬ್ರಹ್ಮಾಸ್ಮಿ. ಎಲ್ಲ ಪದಗಳಿಗೆ ಎಲ್ಲ ಪದಗಳು ಅರಸ್ತಾವೆ ಏನನ್ನು, ಆ ಸ್ಥಿತಿಯನ್ನು. ಅದರಿಂದ ಇಲ್ಲಿ ತತ್ವಮಶ್ಯಾದಿ ಲಕ್ಷ್ಯಂ ಎಲ್ಲ ನಾಲ್ಕು ಏನು ಮಹಾವಾಕ್ಯ ಅದಲ್ಲ, ನಾಲ್ಕು ಮಹಾವಾಕ್ಯಗಳು ಏನು ಕೂಗುತ್ತಲ್ಲ, ಏನು ಹೇಳ್ತಲ್ಲ, ಆ ಹೇಳುವ ಮೂರ್ತಿ ಗುರುಪದ. ಹಾಂ, ತತ್ವಮಶ್ಯಾದಿ ಲಕ್ಷ್ಯಂ ಅವುಗಳ ಮುಖಾಂತರ ಗುರುಮೂರ್ತಿ ಅರಿವಿ ನಾವು ಗುರುಗಳನ್ನು ತಿಳಕ್ಕೆ ಸಾಧ್ಯ ಆಕೈತಿ. ತತ್ವಮಶ್ಯಾದಿ ಲಕ್ಷ್ಯಂ. ಹಾಗಾದ್ರೆ ಮತ್ತೆ ಮುಂದೇನಪ್ಪ ಆ ಸ್ಥಿತಿ ಅಂತದ್ದು ಏಕಂ ನಿತ್ಯಂ ವಿಮಲ ಮಚಲಂ. ಏಕಮನ್ನು ಒಂದೇ ಒಂದು, ಏಕಂ ಮತ್ತು ನಿತ್ಯವಾಗಿರ್ತಕ್ಕಂಥ ಯಾವತ್ತು ಇರ್ತಕ್ಕಂಥದ್ದು ಅಂದ್ರೆ ನಿತ್ಯಂ ಅಂದ್ರೆ ಇದಕ್ಕೇನಪ್ಪ ಅಂತಂದ್ರೆ ನಿನ್ನ ನಿಜ ವಿಧಾನ ತಿಳಿ ಬೇರೆ ಅನ್ನೋದಿಲ್ಲ ಮನುಷ್ಯ. ಇದಮೆನಿಸುವುದು ಯಾವುದಕ್ಕೆ ತಾನಾಶ್ರಯ ಪದವಾಗಿ, ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ಇಲ್ಲಿ ಪದಾರ್ಥದಲ್ಲಿ ಬಾಧೆ ಹೊಂದದೆ ಅಂತೇಳಿ ಅದಕ್ಕೆ ಅರ್ಥ ಇಟ್ಟರು. ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢಪ್ಪ ಅವರ ಶಿಷ್ಯರಾಗಿರ್ತಕ್ಕಂಥ ಶಿವಪುತ್ರಪ್ಪ, ಮೊದಲನೇ ಶಿವಪುತ್ರಪ್ಪ ಅವರು ಅದಕ್ಕೆ ಅರ್ಥ ಇಟ್ಟರು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರು ಪದಗಳ ಸಂಬಂಧ ಇರ್ತಕ್ಕಂಥದ್ದು ಯಾವತ್ತೂ ಇರ್ತಕ್ಕಂಥ ಸ್ಥಿತಿ ಪರಮಾತ್ಮ ಸ್ಥಿತಿ. ಅದರಿಂದ ಇಲ್ಲಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ಅಂದರೆ ಯಾವತ್ತು ಒಂದೇ ಇರ್ತಕ್ಕಂಥ ನಿತ್ಯ ಅಂದ್ರೆ ಹಿಂದೆ ಇಂದು ಮುಂದೆ ಯಾವತ್ತು ಒಂದೇ ಸ್ಥಿತಿ. ಪರಮಾತ್ಮ ಆಗ ಮೊದಲಿದ್ದ ಅಥವಾ ಈಗಿಲ್ಲ ಮತ್ತು ಮುಂದೆ ಬರ್ತಾನೆ ಹಂಗೈತೆ ಇಲ್ಲ ಇಲ್ಲ ಯಾವತ್ತು ಇರ್ತಕ್ಕಂಥದ್ದು. ಅಂದ್ರೆ ಆಕಾಶ ನಮ್ಗಿಂತ ಪೂರ್ವ ಆಕಾಶ ನೋಡಿಲ್ಲ, ಆಕಾಶ ನೋಡ್ಯಾರು, ನಾವು ನೋಡ್ತೀವಿ, ಮತ್ತು ನಾವು ಹೋದಾಗ ಮುಂದೆ ಅವ್ರು ನೋಡ್ತಾರೆ, ನೋಡಲ್ಲ ಆಕಾಶ ನೋಡ್ತಾರೆ. ಆದರೆ ಇಲ್ಲಿ ಹೇಗೂ ಆಕಾಶ ಇದೆಯೋ ಅದರಂತೆ ಇಲ್ಲಿ ನಿತ್ಯ ಏಕಂ ನಿತ್ಯಂ ವಿಮಲ ಮಚಲಂ. ವಿಮಲಂ ಅಂದ್ರೆ ಏನು ರೀ, ಇಲ್ಲಿ ಮಲರಹಿತ, ಮಲ ಅಂದರೆ ಬೇರೆ ಆಗ್ತೈತಿ. ಪಾಪ ಯಾವ ದ್ವಂದ್ವ ಯಾವ ಇಲ್ಲ ಇಲ್ಲ ಇಲ್ಲಿ ಯಾವ ಪಾಪ ಅಘ ಏನೂ ಇಲ್ಲ ಇಲ್ಲ ಇಲ್ಲಿ. ಯಾರು ದೇಹ ಇಲ್ಲಿ ಅಘಾರ ಪಾಪ ಪಾಪನ ಮತ್ತು ಅರ್ಥ ಬೇರೆ ಅದಾವೆ. ದೇಹವೇನಾದ ಅದು ಪಾಪನ ಅದಕ್ಕೆ ಮಲ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ ಮಹಾತ್ಮರಲ್ಲಿ. ಇಲ್ಲಿ ವಿಮಲ ಮಚಲಂ, ಅಚಲಂ ಅಂದರೆ ಹೋಗದೇ ಬಾರ ಇರ್ತಕ್ಕಂಥದ್ದು. ಈಗ ಹೆಂಗೈತಂದ್ರೆ ಹೋಗದೆ ಬಾರದೆ ಚಲಿಸಕೈತಂದ್ರೆ ಹಂಗಾರೆ ಅಲ್ಲಿ ಕೊರ್ತಿದ್ದಂಗೆ ಅಂತ ಚಲಿಸಿರ್ತಕ್ಕಂಥ ತುಂಬೆಲ್ಲ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತಿ ತನ್ನ ಸ್ಥಿತಿ ಗುರು ಸ್ಥಿತಿ, ಅದು ಪರಬ್ರಹ್ಮ ಸ್ಥಿತಿ. ಅಚಲ ಅಂದರೆ ಎಲ್ಲಿ ಹೋದಣ ಇಲ್ಲ, ಅವತ್ತು ಎಲ್ಲ ಕಡೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಚಲ. ಏಕಂ ನಿತ್ಯಂ ವಿಮಲ ಮಚಲಂ ಸರ್ವಧಿ ಸಾಕ್ಷೀಭೂತಂ, ಎಲ್ಲಕ್ಕೂ ಸಾಕ್ಷಿ ಇರ್ತಕ್ಕಂಥ ಸ್ಥಿತಿ. ಸರ್ವ ಸಾಕ್ಷೀಭೂತಂ ಭಾವಾತೀತಂ. ಭಾವ ಅಂದರೆ ಈ ಭಾವನೆ ಅಂದರೆ ಮನಸ್ಸಿನ ಭಾವನೆ. ಮನಸ್ಸಿಗೆ ಅತೀತವಾಗಿರ್ತಕ್ಕಂಥದ್ದು, ಮನಸ್ಸಿಗೂ ಬುದ್ಧಿಗೂ ನಿಲುಕದಿರ್ತಕ್ಕಂಥ ಸ್ಥಿತಿ ಅದು. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ಜ್ಯೋತಿ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಎಲ್ಲ ಕಾಲದಲ್ಲಿ. ಅದರಿಂದ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಲಕ್ಷಣ ಮಾಡಿದ್ರೆ ಮತ್ತಿಲ್ಲಿ ಸ್ವಲ್ಪ ನಿಮ್ಮ ಕಠಿಣ ಆಗ್ಬೋದು, ಯಾಕಂದ್ರೆ ಸಮಯ ಇತನಂತೆ ಆಗ್ತಿದ್ದು. ತ್ರಿಗುಣರಹಿತಂ ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ, ಇವು ಮೂರು ಗುಣ ಇರ್ತಾವ. ಇಲ್ಲಿ ತ್ರಿಗುಣರಹಿತಂ ಪ್ರಣವಾಕಾರದ ಗುಣ ಮೂರು ಮುಟ್ಟದ. ಗುಣ ಮೂರು ಅಂದರೆ ಮೂರು ಗುಣ: ಸತ್ವಗುಣ, ರಜೋಗುಣ, ತಮೋಗುಣ. ಅದ್ರ ಬಗ್ಗೆ ಮೊನ್ನೆ ಅಪ್ಪ ಅವರು ವಿಸ್ತಾರವಾಗಿ ಸವಿಸ್ತವಾಗಿ ಯಾರ ಮತ್ತೊಮ್ಮೆ
ಸ್ಮರಣೆ ಮಾಡೋಣ. ಇಲ್ಲಿ ಸತ್ವಗುಣವರಾಗಿ ಸಾತ್ವಿಕರು ಅಲ್ಲಿ ಏನಪ್ಪ ಅದು ಯಾವುದೇ ಒಂದು ಕೆಟ್ಟ ಭಾವನೆ ಇರಂಗಿಲ್ಲ. ಈಗ ಅದಕ್ಕೆ ಸಾಕ್ಷಿ ಏನಪ್ಪ ಅಂತಾರೆ ನಮ್ಮ ಅಪ್ಪರಲ್ಲ ಸಾಕ್ಷಿ ಸತ್ವಗುಣ. ಅಲ್ಲಿ ಯಾರು ಪ್ರಾಣಿ ಕಂಡ್ರೆ, ನಾಯಿ ಕಂಡ್ರೆ, ಇರುವಿ ಕಂಡ್ರೆ, ಕಾಯಿ ಕಂಡ್ರೆ, ಎಲ್ಲ ಕಂಡ್ರೆ ಎಲ್ಲ ಏನಪ್ಪ ಸಮತ್ವ ಬುದ್ಧಿ ಹೇಳ್ತಿಲ್ಲ ರೀ. ಸತ್ವ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ರಜೋಗುಣ ನಮ್ಮಲ್ಲಿ ಇರ್ತಾವೆ, ಮನುಷ್ಯರಿರ್ತಾವೆ. ಮನುಷ್ಯರಿಗೆ ಒಮ್ಮೆ ಕೋಪಿಷ್ಟ ಆಕಾನ, ಒಮ್ಮೆ ಶಾಂತ ಆಕಾನ. ಅದಕ್ಕೆ ಎರಡೂ ಗುಣ ಕೂಡೋದ್ರಿಂದ ರಜೋಗುಣ ಅಂತ ಹೇಳ್ತಾರೆ. ಏನು ಇನ್ನು ತಾಮಸ ಅಂದ್ರೆ ಏನು ರೀ? ಯಾವತ್ತು ಹೊಡಿ ಬಡಿ ಕೊಲ್ಲು ಕಟ್ಟು ಇವ ಹಾಂ ರೀ ತಾಮಸ ವೃತ್ತಿ. ಇವು ಯಾವಕ್ಕೂ ಸಂಬಂಧ ಇರ್ತಕ್ಕಂಥ ಸ್ಥಿತಿ, ಅದು ಮಹಾತ್ಮ ಸ್ಥಿತಿ. ಇಲ್ಲಿ ತ್ರಿಗುಣರಹಿತಂ ಸದ್ಗುರುಂ ತಮ್ ನಮಾಮಿ. ಇಂಥ ಲಾಕ್ಷಣಿಕ ಗುರುಗಳನ್ನು ನಾನು ನಮಸ್ಕರಿಸುತ್ತೇನೆ ಅಂತೇಳಿ ಆ ಶ್ಲೋಕದ ಅರ್ಥ. ಹಾಗೆ ಇಲ್ಲಿ ಅಂಥ ಒಂದು ಸುಲಕ್ಷಣವುಳ್ಳಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಸಿದ್ಧಲಿಂಗ ಅಪ್ಪ ಅವರು ಹಾಗಿದ್ರು ಅನ್ನೋ ಕಾರಣಕ್ಕೆ ಏನಪ್ಪ ಅಂತಂದ್ರೆ ಎಲ್ಲ ಪ್ರಾಣಿಗಳು, ಪಶು ಪಕ್ಷಿಗಳು ಎಲ್ಲನೂ ಕೂಡ ಅಲ್ಲಿ ಬರ್ತಿದ್ವು ಆಶ್ರಮಕ್ಕೆ ದರ್ಶನಕ್ಕೆ. ಅವರ ಒಂದು ಅಮೃತ ಜ್ಞಾನಾಮೃತ ರಸದ ಪಾನ ಮಾಡಲಿಕ್ಕೆ ಬರ್ತಾಯಿದ್ದು. ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಮುಂದೊಂದು ಮೊದಲು ಆಶ್ರಮ ಇತ್ತಲ್ಲ ಹಳಿದ ತೆಗೆದೀವಿ. ಅಲ್ಲಿ ಏನಪ್ಪ ಅಂತಂದ್ರೆ ನವರಾತ್ರಿ ದೇವಿ ನವರಾತ್ರಿಯಲ್ಲಿ ಅಪ್ಪವರು ಶಾಸ್ತ್ರ ಹೇಳಾಕತ್ತಿದ್ರು ನಮ್ಮ ಅಪ್ಪವರು. ಮುಂದೆ ಅಲ್ಲಿ ಏನಪ್ಪ ಅಂತಂದ್ರೆ ನಾವು ಮೊದಲು ಕೇಳಿದ್ದೀವಿ, ಅಪ್ಪವರು ತಮ್ಮ ತೊಡೆ ಹತ್ತಿರ ನೀವು ಕೇರಿಲ್ಲ ಒಂದು ಕಪ್ ಬಂತು. ಆಮೇಲೆ ಕಪ್ಪಿದ್ದು ನಾನು ಒಂದು ತಿಂಗಳ ಪರ್ಯಂತ ಶಾಸ್ತ್ರಕ್ಕೆ ಇತ್ತು. ಶ್ರವಣ ಅದಲ್ಲ ಅದು. ಮುಂದೆ ಒಂದು ಸಲ ಏನಪ್ಪ ಅಂತ ನೋಡು, ಹೆಣ್ಮಕ್ಳು ಒಂದು ಕಡೆ, ಗಂಡು ಮಕ್ಳು ಒಂದು ಕಡೆ. ಆ ಮಠ ಎಲ್ಲಿ ಗೊತ್ತಾನ, ಈಗ ಅಲ್ಲಿ ತಳಗೆ ಹೌದತ್ತಲ್ಲ ಗದಿಗೆ ಇಟ್ಟು ಅಲ್ಲಿ ಮಠ ಇರ್ತವೆ. ಅಲ್ಲಿ ಹಾದ್ಕೊಂಟು ನೋಡು ಸಾವಕಾಶವಾಗಿ ಬಂದು ಅಪ್ಪವ್ರ ನಮಸ್ಕಾರ ಮಾಡಿ ಮುಂದೆ ಈ ನಮ್ಮ ಅಪ್ಪವರು ಪರಮಾನುಭವದ ಗ್ರಂಥ ಓದ್ತಿರತ್ತೆ. ಮುಂದೆ ಮಗಳಿನ ಕಪ್ಪೆ ಹಿಂಗೆ ಎರಡೂ ಮಧ್ಯೆ ಒಂದು ಸ್ವಲ್ಪ ಅದು ಒಂದು ತಾಸು ಕೂತು ಕೇಳ್ತು ಅಂತ ನೀವು ಕೇಳಿ. ಆದರೆ ಒಂದು ಸಲ ಏನಾಯ್ತಂದ್ರೆ ನವರಾತ್ರಿ ಒಳಗೆ ನಾವು ಇಲ್ಲಿದ್ದೀವಿ. ಮುಂದೆ ನವರಾತ್ರಿ ಒಳಗೆ ಎಲ್ಲ ನಾವೆಲ್ಲ ದೇವಿ ಪೂಜೆ, ಅಪ್ಪವ್ರ ಪೂಜೆ ಎಲ್ಲ ಮಾಡ್ತಿದ್ದೀವಿ. 3 ವರ್ಷ ಮಾಡಿದ್ದೀವಿ. ಮುಂದೆ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು 9 ದಿವಸ ನವರಾತ್ರಿಯಾಗ ನಮ್ಗೆ ಗೊತ್ತಲ್ಲ ಅದು. ಮುಂದೆ ಈಚೆ ಕಡೆ ಶಿವಾಸನ ಈ ಕಡೆ ಬಾಜು ಒಂದು ಈ ಪಶ್ಚಿಮ ದಿಕ್ಕಿ ಒಂದು ಮಾಡುತ್ತೆ ನೋಡಿ ಮಾಡು. ಅಲ್ಲಿ ಬಾಟ್ಲಿ ಒಂದು ಸ್ವಲ್ಪ ಚೀಲಪ್ಪಳ ಉದಿದು. ಮುಂದೆ ಒಂದು ಕಾಪಿ ಮಾತ್ರ ದಿವಸ ಬರುತ್ತೆ. 9 ದಿವಸ ಕಾಪಿ ಬಂದು ಸೇವೆ ಮಾಡಿದ್ರು. ಕೇಳಿ ದೊಡ್ಡ ಕಾಪಿ ಇತ್ತು. ಅಪ್ಪವ್ರು ಬಂದು ಜಗೋಸ್ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಜಗೋಸ್ ಮಾಡಿ ಬಂದು ಹೊರಗೆ ಕೊಡ್ತಿರಲ್ಲ. ಬರೋದಕ್ಕೆ ಕೂತ್ ಮೇಲೆ ಇನ್ನು ಹರವಮ ಅನ್ನೋ ಸಮಯಕ್ಕೆ ಬಂದು ಅದು ಕಾಪಿ ಕೂತ್ ಬಿಡುತ್ತೆ. ಅದು ಏನು ಇದು 9 ದಿವಸ ನಾವು ಕೇಳಿದ್ವಿ ನೋಡಿದ್ವಿ. ಆಮೇಲೆ ಒಂದು ಅಲ್ಲಿ ಸರ್ಪದ ಅಲ್ಲಿ ಮಾಡಿಯಾಗಿತ್ತು ಅದೊಂದು ನೋಡಿಯಲ್ಲ ನಾವು. ಅದು ಸರ್ಪ ಅದು ಮುಖ ಅಪ್ಪವ್ರು ಬಂದ ತಕ್ಷಣ ಅದು ಏನಪ್ಪ ಅದು ಮುಖ ತೊಗೊಂಡು ಅದು ಅಪ್ಪವ್ರು ಎದ್ದು ಪ್ರವಾಸ ಮುಗಿಸಿ ಎದ್ದು ಹೋಗ್ತಕ್ಕ 2 ಗಂಟೆಗೆ ಹೇಳ್ತಾರೆ. ಮತ್ತೆಲ್ಲ ಅದು ಒಟ್ಟು ಸ್ವಲ್ಪ ಹಿಂಗೆ ಮಾಡ್ತಿಲ್ಲ. ಸುಮ್ಮ ಒಳಗೆ ಹೋಗಿ ಮುಗಿದ ಮಾತ್ರ ಹೋಗಿತ್ತ ಅಪ್ಪವ್ರು ಮುಗಿದ ನಂತರ ಆ ಪ್ರವಾಸ ಮುಗಿದ ನಂತರ ನಮ್ಮ ಅಪ್ಪವ್ರು ಹೇಳೋದಾಗಿದ್ದು ನವರಾತ್ರಿ ಆಗಿದ್ದು. ಈಗೆಲ್ಲ ಅವರಿಗೂ ಜ್ಞಾನ ಇದೆ. ಅದರಿಂದ ಅಂಥ ಒಂದು ಈ ದಿವ್ಯ ಒಂದು ಜ್ಯೋತಿ ಸ್ವರೂಪತೆ ಅಂತ ಕಾವ್ಯನ ಹೊತ್ತರಿಂದ ಮಹಾತ್ಮನ ಕಂಡಾಗ ಅವನಿಗೂ ಸಂತೋಷ ಆಗ್ತಾಯಿದೆ. ಆತ್ಮರೇ ಇಲ್ಲಿ ಭಾಳಷ್ಟು ವಿಷಯ ಇದು ಮಾಡಿದ್ವಿ. ಅದರಿಂದ ಇಲ್ಲೇನಪ್ಪ ಅಂತಂದ್ರೆ ಇಂಥ ವಿಷಯವನ್ನು ದೊಡ್ಡಪ್ಪರ ಮುಖಾಂತರ ದೊಡ್ಡಪ್ಪರ ಒಂದು ಲೀಲೆ ಕೇಳಿ, ಸಣ್ಣಪ್ಪರ ಮುಖಾಂತರ ಈ ನಡೀತಕ್ಕಂಥ ಅನೇಕ ಲೀಲೆಗಳನ್ನು ಕೇಳಿವಿ. ಯಾಕಂದರೆ ಅವರು ಸಾಮಾನ್ಯರಲ್ಲ, ಇವರು ಸಾಮಾನ್ಯರ. ಯಾಕಂದರೆ ಮೊದಲ ಮೇಲೆ ಹೇಳ್ತಾ ಇದ್ದೀವಿ, ಒಂದು ರೂಪಾಯಿಗೆ 1 ರೂಪಾಯಿಗೆ 2 ಕಡೆ, ಒಂದು ಕಡೆ ಶಿವಮುದ್ರೆ, ಒಂದು ಕಡೆ ಸಂಖ್ಯೆ, ಒಂದು ಸಂಖ್ಯೆ ಅಂತೇಳಿ. ಹಾಗೆ ಎರಡೂ ಕೂಡಿದಾಗ ಒಂದು ನಾನು ನೀಡ್ತಾ ಇದ್ವಿ. ಹಾಗೆ ನಮ್ಮ ಅಪ್ಪವರು ದೊಡ್ಡಪ್ಪವರು ಸಣ್ಣಪ್ಪ ಇರ್ತಕ್ಕಂಥ ಒಂದು ಸ್ಥಿತಿ ಅದು ನಾವು ಇಲ್ಲಿ ಎರಡೂ ಒಂದೇ, ಎರಡೂ ದಿವ್ಯ ಮೂರ್ತಿನ ದಿವ್ಯ ಮೂರ್ತಿ ಅನ್ನೋದಕ್ಕೆ ನಾವೆಲ್ಲ ಪಾತ್ರವನ್ನ ಅವ್ರ ಕೃಪೆಗೆ ಪಾತ್ರವನ್ನ ಆಗ್ತಾರೆ. ಇಲ್ಲಿ 8ನೇ ಅಧ್ಯಾಯ ನಾವು ಆಲಿಸುತ್ತಾ ಬಂದೀವಿ. ಜೊತೆಗೆ ಬಹಳಷ್ಟು ವಿಷಯನೂ ಕೂಡ ನಾವು ಶ್ರವಣ ಮಾಡ್ಕೊತ ಬಂದೀವಿ. ಆದಮೇಲೆ ಇಲ್ಲಿ ತಾತ್ಪರ್ಯ ಇಷ್ಟೇ, ಯಾವ ರೀತಿ ಮಹಾತ್ಮರು
ಜಗತ್ತಿನ ಇರ್ತಾರೆ ಹಿಂಗೆ ಇರ್ತಾರೆ, ಜಗತ್ತಿನ ಸಂಬಂಧ ಇಲ್ಲದೆ ಇರ್ತಾರೆ ಮತ್ತು ಸಂಬಂಧ ಇದ್ದು ಇರ್ತಾರೆ. ಹಾಂ ರೀ, ಯಾರು ಕಷ್ಟದಿಂದ ಕೂಡಿ ಬಂದಿರ್ತಾರೆ ಅವರಿಗೆಲ್ಲ ಅಭಯಹಸ್ತ ನೀಡಿ ಅವರಿಗೆ ಒಂದು ಮತ್ತೆ ಅವ್ರಿಗೆ ನಗುವನ್ನು ತಂದು ಕೊಡ್ತಾರೆ. ಅವ್ರ ದುಃಖವನ್ನು ನೀಗಿಸ್ತಾರೆ, ಶಾಂತತೆಯನ್ನು ನೀಡ್ತಾರೆ. ಅದರಂತೆ ಅದು ಮಹಾತ್ಮರ ಸ್ವಭಾವ. ಅದರಿಂದ ಇಲ್ಲಿ ಪ್ರಾಣಿಗಳು ಕೂಡ ಆ ಒಂದು ಸುಖವನ್ನು ಪಟ್ಟವ, ಪ್ರಾಣಿಗಳು ಕೂಡ ಆ ದಯಾಮೂರ್ತಿಯನ್ನು ನೋಡ್ಯಾವ ಅಂಥೇಳಿ ಈ ವಿಷಯವನ್ನು ಕೇಳಿದ್ದೀವಿ. ಆತ್ಮರೇ, ಅಂಥ ಯಾವ ಸಮಾನ ಸ್ಥಿತಿಯನ್ನು, ಸಮಾನ ತತ್ವವನ್ನು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ದಲಿಂಗಪ್ಪ ಅವರು ಅವರ ಅರಿವಿನ ಪೊಕಳೆಯಂತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ದುಂಡೇಶ್ವರಪ್ಪ ಅವರು ನಮ್ಮನ್ನೆಲ್ಲರಿಗೂ ಅವರ ದಿವ್ಯ ಅನುಗ್ರಹ ನಮ್ಮ ಮೇಲೆ ನೆರಳಾಗಿ ಯಾವತ್ತೂ ಇಲ್ಲಂತ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನ 8ನೇ ಅಧ್ಯಾಯದ ಕೆಲವು ವಾಕ್ಪುಷ್ಪಗಳನ್ನು ಅವರ ಮೃದುವಾದ ಪಾದಕಮಲಿಗೆ ಅರ್ಪಣೆ ಮಾಡುತ್ತಾ ನನ್ನ ವಿಷಯಕ್ಕೆ ಹೇಳೋಪುರದಲ್ಲಿ ಆತ್ಮೀಯರೇ, ಗುರುಬಂಧುಗಳೇ, ನಾವು ಹೇಳೋ ವಿಷಯದಲ್ಲಿ ಪಾತ್ರ ಎಷ್ಟೋ ದೋಷ ಆಗಿರ್ತಾವ, ಲೋಪ ಆಗ್ಯಾವ, ಅವ ಬದಿಗಿಟ್ಟು ಯಥಾರ್ಥವಾದ ಏನು ವಿಷಯಗಳುಂಟು ತಾವು ಅದನ್ನು ಪರಿಗಣಿಸ್ರಿ. ಯಾಕಂದರೆ ನಮಗೆ ಹೇಳಕ್ಕೆ ಬರೋಂಗಿಲ್ಲ. ಇವತ್ತೊಂದು ಸ್ವಲ್ಪ ಅವ್ರು ರೆಸ್ಟ್ ಮಾಡಲಿ ಅಂತೇಳಿ ನಾವು ಇದು ಮಾಡ್ಕೊಂಡು ಬಂದೀವಿ. ಮತ್ತು ಅವರು ನಾಳೆ ದಿವಸ ಬರ್ತಾರೆ. ಅದರಿಂದ ಮತ್ತೆ ಯಥಾವತ್ತಾಗಿ ದರ್ಶನ ಮಾಡ್ತಾ ಮಾಡ್ತಾ ಆಲಿಸೋಣ, ಸಂತೋಷ ಪಡೋಣ, ಜೀವನ ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೋಗ್ತಾ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪದಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ರಾಜಾಧಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾಜ್ ಕಿ ಜೈ. सब साधु संत महाराज की जय. श्री गुरुदेव दत्त दत्त अवधू